ನಮಸ್ಕಾರ ವೀಕ್ಷರೇ, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ರೋಡೆಂಟ್ಸ್ ಸಿಗುವಂಥ ರೋಡೆಂಟ್ಸ್ ಅಂದರೆ ನಿಮಗೆ ಹ್ಯಾಮ್ಸ್ಟರ್ಸ್ ಆಗಿರ್ಬೋದು, ಮತ್ತು ನಿಮಗೆ ಅದ್ಬಿಟ್ರೆ ಜರ್ಬಿಲ್ಸು, ಈ ಥರ ಹಲವಾರು ವೆರೈಟೀಸ್ ಇರುವಂಥ ಒಂದು ಜಾಗ ಕರ್ಕೊಂಬಂದಿನಿ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರಿ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂದರೆ ಆಲ್ಮೋಸ್ಟ್ 1 year ಬ್ಯಾಕೆ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ ನಿಮಗೆ. ಹಾಗಾಗಿ ಇವತ್ತು ನಾನು ನಿಮ್ಮನ್ನ ಕರ್ನಾಟಕ ಹ್ಯಾಮ್ಸ್ಟರ್ ಬ್ರೀಡರ್ ಜಾಗ ಕರ್ಕೊಂಬಂದಿನಿ ವೀಕ್ಷರೇ. ಇದ್ರ ಬಂದ್ಬಿಟ್ಟು ನಮ್ಮ DJL ಹತ್ರ ಬರುತ್ತದ್ದು. ಇವ್ರ ಹತ್ರ ನಿಮಗೆ ಎಲ್ಲೂ ನೋಡಿದ್ರೆ ಇನ್ಸೆಕ್ಟ್ಸ್ ಆಗಿರ್ಬೋದು ವೀಕ್ಷರೇ, ಕಾಕ್ರೋಚಸ್, ಅದು ಆಸ್ಟ್ರೇಲಿಯನ್ ಕಾಕ್ರೋಚಸ್ ಆಗಿರ್ಬೋದು. ಅದೇ ಮೇಲೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಯಾವುದಂದ್ರೆ ನಿಮಗೆ ಟೆರರಿಯಮ್ಸ್ ಮಾಡೋಂಥವ್ರು ತುಂಬ ಜನ ಇದ್ದೀರಾ. ಅವ್ರಿಗೆ ಯೂಸ್ ಆಗುವಂಥ ಒಂದು ಇನ್ಸೆಕ್ಟ್ಸ್ ಇದೆ, ಐಸೋಸ್ಪಾಡ್ ಅಂತ, ಅದು ಕೂಡ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಹ್ಯಾಮ್ಸ್ಟರ್ಸ್ ಆಗಿರ್ಬೋದು. ಆಮೇಲೆ ತುಂಬ ಜನ ನನಗೆ ಕೇಳ್ತೀರಾ ಏನಂದ್ರೆ ನಿಮಗೆ ಶುಗರ್ ಗ್ಲೈಡರ್, ವೆರೈಟೀಸ್ ಆಫ್ ಶುಗರ್ ಗ್ಲೈಡರ್, ನಿಮಗೆ ಗ್ರೇ ಕಲರ್ ಶುಗರ್ ಆಗಿರ್ಬೋದು, ಪೈಡ್ ಆಗಿರ್ಬೋದು, ವೈಟ್ ಕಲರು, ಈ ಥರ ಹಲವಾರು ವೆರೈಟೀಸ್ ಇರೋಂಥದ್ದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಎಲ್ಲ ತೋರಿಸ್ತಾ ಹೋಗ್ತೀನಿ ಯಾವ ಥರ ವೆರೈಟೀಸ್ ಇದೆ, ಏನು ಕತೆ. ಒಳ್ಳೆ ಪ್ರೈಸ್ ಕೊಡ್ತಾರೆ ಇವ್ರು, ಬಂದು ಹೋಲ್ಸೇಲ್ ಕೊಡುವಂಥದ್ದು. ಸೊ ಬನ್ನಿ ತಿಳಿಸ್ಕೊಡ್ತೀನಿ ಎಲ್ಲಿ ಏನು ಕತೆ, ಯಾವ ಥರ ಹೆಂಗೆ ನೋಡ್ಕೋಬೇಕು. ವೆರೈಟೀಸ್ ಆಫ್ ಅದ್ರಲ್ಲಿ ಅದು ಅಷ್ಟೇ ಅಲ್ಲದೆ ನಿಮಗೆ ಇದ್ರಲ್ಲಿ ನಿಮಗೆ ಟೆರೆಂಟ್ ಒಳಗಡೆ ತೋರಿಸ್ಕೊಡ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಹೌದಾ, ನಮಸ್ಕಾರ. ನಮಸ್ಕಾರ ಬ್ರೋ, ಹೆಂಗಿದ್ದೀರಾ ಬ್ರೋ? ಚೆನ್ನಾಗಿದ್ದೀನಿ. ಸೊ ಮತ್ತೆ ತುಂಬ ಆಲ್ಮೋಸ್ಟ್ ವರ್ಷ ಆಯಿತು ನಿಮ್ಮ ಹತ್ರ ವಿಡಿಯೋ ಮಾಡಿ. 1 ವರ್ಷ ಆಯಿತು. ಸೊ ಇವಾಗ ಅಟ್ ಪ್ರೆಸೆಂಟ್ ಏನು ಸ್ಟಾಕ್ ತೋರಿಸ ಬ್ರೋ? ಸೊ ಮೊದಲೇದಾಗಿ ಸ್ಟಾಕ್ ತೋರಿಸೋದಕ್ಕೆ ಮುನ್ನ ನಿಮ್ಮ ಪರಿಚಯ ಮಾಡ್ಕೊಬಿಡಿ ನಮ್ಮ ಜನಕ್ಕೆ. ಓಕೆ, ನನ್ನ ಹೆಸರು ಬಂದು ಮುಯಿನುದ್ದೀನ್ ಅಂತ. ನಾವು ಬ್ಯಾಂಗ್ಳೂರ್ ಹ್ಯಾಮ್ಸ್ಟರ್ ಬ್ರೀಡರ್ಸ್ ಅಂತ ಒಂದು 10 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಬೇಸಿಕ್ಲಿ ನಾನು ಒಬ್ಬ ಪೆಟ್ ಎಂಥೂಸಿಯಾಸ್ಟ್. ನನ್ಗೆ ಏನಂದ್ರೆ ಪೆಟ್ಸ್ ಸಾಕೋಣ ಅಂತ ಒಂದು ಇಂಟ್ರೆಸ್ಟ್. ನಾವು ಎತ್ಕೊಂಡ್ಬರ್ತೀವಿ, ಬ್ರೀಡ್ ಮಾಡ್ತೀವಿ, ಸೇಲ್ಸ್ ಮಾಡ್ತೀವಿ ಅಷ್ಟೇ ಸ್ವಲ್ಪ ಮಟ್ಟಕ್ಕೆ. ಸೊ ಬೇಸಿಕ್ಲಿ ನಮ್ದ್ರಲ್ಲಿ ಫೇಮಸ್ ಏನಂದ್ರೆ ಹ್ಯಾಮ್ಸ್ಟರ್ಸ್ ಮತ್ತೆ ಎಕ್ಸಾಟಿಕ್ಸ್ ಅಲ್ಲೂ ಮಾಡ್ತೀವಿ ನಾವು. ಸೊ ಇವಾಗ ಈ ವಿಡಿಯೋದಲ್ಲಿ ನಿಮ್ಗೆ ಏನೇನು ಕಂಡು ಬರುತ್ತೆ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಅಂದ್ರೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಕಂಪ್ಲೀಟ್ ಇನ್ಸೆಕ್ಟ್ಸ್ ವೆರೈಟಿ ನಾನು ಏನೇನು ಕಲೆಕ್ಷನ್ ಮಾಡಿಟ್ಟಿದ್ದೀನಿ, ಇನ್ಸೆಕ್ಟ್ಸ್ ಎಲ್ಲ ತೋರಿಸ್ತೀನಿ. ಇನ್ಸೆಕ್ಟ್ಸ್ ಅಲ್ಲಿ ನಿಮಗೆ 1 ರೂಪಾಯಿಂದ ಸ್ಟಾರ್ಟ್ ಆಗಿ 1000 ರೂಪಾಯಿವರೆಗೆ ನನ್ನ ಹತ್ರ ಇನ್ಸೆಕ್ಟ್ಸ್ ಇದೆ. 1000 ರೂಪಾಯಿವರೆಗೆ ಇದೆ. ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ ನೀವು ನೋಡಿದಾಗ ಅಲ್ಲಿ ಬಂದು ನಿಮ್ಗೆ ಕ್ರೋರ್ಸ್ ಗಂಟ್ಲೆ ಇದೆ ಇನ್ಸೆಕ್ಟ್ಸ್ ಅಲ್ಲೇ. ಬಿಕಾಸ್ ಇನ್ಸೆಕ್ಟ್ಸ್ ಬಂದು ಒಂದು ದೊಡ್ಡದು ಮಾರ್ಕೆಟ್. ಅದರಲ್ಲಿ ಬಂದು ನಿಮ್ಗೆ 1 million+ ಇನ್ಸೆಕ್ಟ್ಸ್ ಇದಾವೆ ವರ್ಲ್ಡ್ ಅಲ್ಲಿ. 1 million+ ಇನ್ಸೆಕ್ಟ್ಸ್ ರಿಜಿಸ್ಟರ್ ಆಗಿದ್ದಾವೆ. ವಿತೌಟ್ ರಿಜಿಸ್ಟ್ರೇಷನ್ 2.5 million to 30 million ಇನ್ಸೆಕ್ಟ್ಸ್ ಇರುತ್ತೆ. ಅದ್ರಲ್ಲಿ ಕೆಲವೊಂದು ಸಾಕದೇ ಇರೋದು, ಕೆಲವೊಂದು ಇದಾವೆ. ಹೌದು, ಲೀಗಲ್ ಆಗಿರೋದು ಇನ್ಸೆಕ್ಟ್ಸ್ ಗಳು ಇದೆ. ಇನ್ಸೆಕ್ಟ್ಸ್ ಕಲೆಕ್ಷನ್ ಅಲ್ಲಿ ನೀವು ನೋಡಿದ್ರೆ ಜನರು ಬೇಸಿಕ್ಲಿ ಅದು ಫೀಡಿಂಗ್ ಗೆ ಯೂಸ್ ಮಾಡ್ಕೊಂತಾರೆ, ಕಲೆಕ್ಷನ್ ಗೆ ಯೂಸ್ ಮಾಡ್ಕೊಂತಾರೆ. ಸೊ ನನ್ನ ಜಿರ್ಲೆಗಳಲ್ಲಿ 40,000+ ವೆರೈಟೀಸ್ ಇವೆ. ಅದರಲ್ಲೇ 40,000+ ವೆರೈಟೀಸ್ ಇದೆ. 4,000 ರಿಜಿಸ್ಟರ್ ಆಗಿದ್ದಾವೆ. ಸೊ ಆ ತರ ಮೆನಿ ಇನ್ಸೆಕ್ಟ್ಸ್ ಇದೆ. ಮತ್ತೆ ಹ್ಯಾಮ್ಸ್ಟರ್ಸ್ ಕಲರ್ಸ್ ಬೇಸಿಕ್ ವೆರೈಟೀಸ್ ತೋರಿಸ್ತೀನಿ ನಾನು ನಿಮ್ಗೆ. ರೋಡೆಂಟ್ಸ್ ತೋರಿಸ್ತೀನಿ. ಮತ್ತೆ ಬಂದು ಏನೇನು ಆಕ್ಸೆಸರೀಸ್ ಎಲ್ಲ ನಾವು ಇಡ್ತೀವಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಈ ವಿಡಿಯೋ ಅಲ್ಲಿ ಕೊಡ್ತೀವಿ. ಸೊ ಈಗ ಇನ್ಸೆಕ್ಟ್ಸ್ ಎಲ್ಲ ಸಾಕ್ಬೇಕಂದ್ರೆ ಯಾವ ತರ ಎನ್ಕ್ಲೋಸರ್ ಇರ್ಬೇಕಾಗತ್ತೆ, ಏನ್ ಕತೆ? ಅದೇನಿಲ್ಲ, ರೂಮ್ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ಸೆಕ್ಟ್ಸ್ ಹಾಕ್ಬೇಕಂದ್ರೆ ಒಂದು ಇನ್ಸೆಕ್ಟ್ ಇಂದ ಬೇರೆ ಇನ್ಸೆಕ್ಟ್ಗೆ ತೊಂದರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೀಲ್ ವರ್ಮ್ಸ್ ಇರಲಿ, ಸೂಪರ್ ವರ್ಮ್ಸ್, ಜಿರ್ಲೆ ಎಲ್ಲ ಸಾಕಿದ್ರೆ ಏನಾಗುತ್ತಂದ್ರೆ ಬೇಸಿಕ್ಲಿ ಈ ಇರುವೆಗಳು, ಈ ಬಲ್ಲಿಗಳು, ಇವರೆಲ್ಲ ಏನ್ ಮಾಡ್ತಾರಂದ್ರೆ ಇವ್ರಿಗೆ ಬಂದು ತಿನ್ಕೊಂಡ್ಬಿಡ್ತಾರೆ. ಅದೊಂದು ನಾವು ನೋಡ್ಕೊಬೇಕು. ಇವ್ರಿಗೆ ಪ್ರೆಡಿಟರ್ ಯಾರು, ಟೆಂಪರೇಚರ್ ಏನ್ ಯೂಸ್ ಮಾಡ್ಕೊಬೇಕು, ಅದ್ ಮಾತ್ರ ನಾವು ನೋಡ್ಕೊಬೇಕು. ಅದಿದ್ರೆ ಸಾಕು ನಮ್ಗೆ. ಟೆಂಪರೇಚರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ, ಮತ್ತೆ ಅವ್ರಿಗೆ ಏನ್ ಫೀಡ್ ಕೊಡ್ಬೇಕು ಅದ್ ನೋಡ್ಕೊಂಡ್ರೆ ಸಾಕು. ಈಸಿಯಾಗಿ ಇನ್ಸೆಕ್ಟ್ಸ್ ಮೇಂಟೈನ್ ಮಾಡ್ಕೊಬಹುದು. ಅದ್ ನಿಮ್ಮ ಹತ್ರ ಏನ್ ಪೆಟ್ಸ್ ಇದೆ ಆ ಪೆಟ್ಸ್ಗೆ ಫೀಡಿಂಗ್ ನೀವು ಯೂಸ್ ಮಾಡ್ಕೊಬಹುದು. ಇದು ಒಂಥರ ಹೈಲಿ ಪ್ರೋಟೀನ್ ಇರುತ್ತೆ, ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಹೌದು. ಸೊ ನಾರ್ಮಲ್ ನಾವು ಬರ್ಡ್ಸ್ ಆಗಿರ್ಬೋದು, ಮತ್ತೆ ಇನ್ಸೆಕ್ಟಿವರಸ್ ಪೆಟ್ಸ್ ಹಲವಾರು ಇದೆ. ಇವಾಗ ರೆಪ್ಟೈಲ್ಸ್ ಎಲ್ಲ ನೀವು ನೋಡಿದ್ರೆ ಹಲವಾರು ತರದ್ದು ರೆಪ್ಟೈಲ್ಸ್ ಇದೆ. ಸೊ ರೆಪ್ಟೈಲ್ಸ್ ಗೆ ಫೀಡಿಂಗ್ ಗೆ ಯೂಸ್ ಆಗುತ್ತೆ. ಸೊ ಮತ್ತೆ ಸಾಕಕ್ಕೆ ಯೂಸ್ ಆಗುತ್ತೆ. ಇವಾಗ ಟೆರೇರಿಯಮ್ಸ್ ಎಲ್ಲ ಪ್ಲಾಂಟೇಶನ್ಸ್ ಮಾಡ್ತಾರೆ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಬೇರೆ ಬೇರೆ ತರದ್ದು ಪ್ಲಾಂಟ್ಸ್ ಅನಿಮಲ್ಸ್ ಗೆ ಎಲ್ಲ ಯೂಸ್ ಆಗುತ್ತೆ ಇದು. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಅದರ ಬಗ್ಗೆ ಕೊಡ್ತೀವಿ. ಸೊ ಹೇಳಿ. ಸೊ ನಾವು ಬಂದು ಇವಾಗ ಫಸ್ಟ್ ಜಿರ್ಲೆಗಳಿಂದ ಸ್ಟಾರ್ಟ್ ಮಾಡೋಣ. ಜಿರ್ಲೆ ಅಂದ್ರೆ ಫಸ್ಟ್ ಜನರಿಗೆ ಯಾರು ಅಷ್ಟೊಂದು ಸಾಕಲ್ಲ. ಬಟ್ ಮೇನ್ ಏನಂದ್ರೆ ಇವಾಗ ಬಂದು ಜಾಸ್ತಿ ಜನರು ಈ ಫಿಶಸ್ ಎಲ್ಲ ಸಾಕ್ತಾ ಇದಾರೆ. ಇವಾಗ ಅರ್ವಾನ ಸಾಕ್ತಾ ಇದಾರೆ, ಮತ್ತೆ ಫ್ಲೋರಾನ್ ಸಾಕ್ತಾ ಇದಾರೆ, ಬೇರೆ ಬೇರೆ ತರದ್ದು ಮೀನುಗಳು ಸಾಕ್ತಾ ಇದಾರೆ. ಅವ್ರಿಗೆ ಯೂಸ್ ಮಾಡ್ಕೊಬಹುದು. ಒಂಥರ ಹೈಲಿ ಪ್ರೋಟೀನ್ ಇರುತ್ತಲ್ಲ ಫುಡ್, ಫಿಶ್ ಕ್ವಾಲಿಟಿ ಆಗಿರ್ಬೋದು. ಹೌದು. ಮತ್ತೆ ಇವಾಗ ಪೆಸೆಂಟ್ಸ್ ಎಲ್ಲ ಸಾಕ್ತಾರೆ. ಕೋಳಿಗಳಲ್ಲಿ ಕಾಸ್ಟ್ಲಿ ಹೆನ್ಸ್ ಇದೆ ಇವಾಗ. ಅವ್ರಿಗೆ ಫೀಡಿಂಗ್ ಅಲ್ಲಿ ಪ್ರೋಟೀನ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಬಿಕಾಸ್ ನಾವು ಸಿಟಿಯಲ್ಲಿ ಮಾಡೋದು. ಅದರಲ್ಲಿ ನಮ್ಗೆ ಜಿರ್ಲೆ ಎಲ್ಲ ಇಲ್ಲಿ ಸಿಗಲ್ಲ. ಬೇರೆ ಜಿರ್ಲೆ ಎಲ್ಲ ಎತ್ಕೊಂಡ್ ಬಂದ್ರೆ ಏನಾಗುತ್ತೆ, ಫುಡ್ ಪಾಯ್ಸನಿಂಗ್ ಆಗುತ್ತೆ, ನಿಮ್ಗೆ ತೊಂದರೆಗಳು ಆಗುತ್ತೆ. ಸೊ ಈ ತರ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ಎನ್ಕ್ಲೋಜರ್ ಮಾಡಿ ನಿಮ್ಮ ಹತ್ರ ಫಾರ್ಮ್ಸ್ ತರ ಏನಾದ್ರು ಇದ್ರೆ ಫೀಡಿಂಗ್ ಎಲ್ಲ ಯೂಸ್ ಮಾಡ್ಕೊಬಹುದು ನೀವು. ಮತ್ತೆ ಡಿಸ್ಪ್ಲೇ ಪರ್ಪಸ್ಗೂ ನಿಮ್ಗೆ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ನಾರ್ಮಲ್ ಮನೇಲಿ ಚಿಕ್ಕದಾಗಿ ಏನೋ ಒಂದು ಇಟ್ಕೋತೀವಿ, ಯೂನಿಕ್ ಆಗಿರೋದು ಪೆಟ್ಸ್. ಬಿಕಾಸ್ ಯಾಕಂದ್ರೆ ಇವಾಗೆಲ್ಲ ಏನಂದ್ರೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇಲ್ಲಿ ಎಲ್ಲ ಇವಾಗ ಬರ್ಡ್ ಸೌಂಡ್ಸ್ ಈ ತರ ಡಿಸ್ಟರ್ಬಿಂಗ್ ಆಗಿರುತ್ತೆ. ಮತ್ತೆ ಬೇರೆ ಏನಾದ್ರು ಪೆಟ್ಸ್ ಹಾಕೋಣ ಅಂದ್ರೆ ಕಷ್ಟ.
ಸೊ ಆ ಥರ ಸ್ಮಾಲ್ ಪೆಟ್ಸ್ ನೀವು ಸಾಕೊಬಹುದು. ಸೊ ಸಾಕೋದು ಇನ್ಸೆಕ್ಟ್ಸು ಇದೆ, ಫೀಡಿಂಗ್ ಇನ್ಸೆಕ್ಟ್ಸು ಇದೆ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಸೊ ಮೊದಲದಾಗಿ ಏನು ತೋರಿಸ್ತೀರಾ ನಮಗೆ? ಸೊ ನಾವು ಬಂದು ಇವಾಗ ಚಿಕ್ಕದರಿಂದ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಮೀಲ್ ವರ್ಮ್ಸ್ ಮತ್ತೆ ಸೂಪರ್ ವರ್ಮ್ಸ್ ತೋರಿಸ್ಕೊಂತೀನಿ ನಾನು. ಸೊ ಅದು ಫೀಡಿಂಗ್ಗೆ ಯೂಸ್ ಆಗೋದು ಬೇಸಿಕ್ಲಿ. ಅದು ಹೆಂಗಿರುತ್ತೆ, ಏನು ಲೈಫ್ ಸೈಕಲ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಮೀಲ್ ವರ್ಮ್ಸ್ ಮತ್ತೆ ಸೂಪರ್ ವರ್ಮ್ಸ್ ಕೊಡ್ತೀನಿ. ಸರಿ, ಬನ್ನಿ ನೋಡ್ತಾ ಹೋಗೋಣ. ಸೊ ಇದು ಬಂದು ಮೀಲ್ ವರ್ಮ್ಸ್ ಅಂತ. ಓಕೆ. ಸೊ ಮೀಲ್ ವರ್ಮ್ಸ್ ಬಂದು ನಿಮಗೆ ₹1 ಹಂಗೆ ಇರುತ್ತೆ. ಓಕೆನಾ? ಇದು ಏನೇನ್ ಪೆಟ್ಸ್ಗೆ ನಾವು ಕೊಡ್ತೀವಿ ಅಂದ್ರೆ, ಇವಾಗ ಫಿಶಸ್ಗೆ ಕೊಡ್ತೀವಿ, ಟೆರೆಂಟುಲಾಸ್ಗೆ ಕೊಡ್ತೀವಿ. ಸೊ ಇದರಲ್ಲಿ ಏನಂದ್ರೆ ಬೇಸಿಕ್ ಸೈಜಸ್ ಬರುತ್ತೆ. ಓಕೆನಾ? ಎಷ್ಟು ದಿನದ ಮರಿ ಇದೆಲ್ಲ? ಇದೆಲ್ಲ ಇದು ದೊಡ್ಡದು, ಇದು ಒಂದು 3 months 2 months ಹಂಗೆ ಇರುತ್ತೆ ಇದು. ಓಕೆನಾ? ಇದರಲ್ಲಿ ಏನಂದ್ರೆ ಮೀಲ್ ವರ್ಮ್ಸ್ ಎತ್ತಿ ಬಿಟ್ಬಿಟ್ರೆ ಇವ್ರು ಬಂದು ಪ್ಯೂಪೆ ಸ್ಟೇಜ್ ಗೆ ಹೋಗುತ್ತೆ. ಸೆಕೆಂಡ್ ಸ್ಟೇಜ್ ಬಂದು ಪ್ಯೂಪೆ ಸ್ಟೇಜ್ ಬರುತ್ತೆ. ಇದು ಫಸ್ಟ್ ಸ್ಟೇಜ್ ಇದೆ, ಮೊಟ್ಟೆಯಿಂದ ಇದೇ ಬರೋದು. ಸೊ ಇದು ಬಂದು ಪ್ಯೂಪೆ ಆಗುತ್ತೆ. ಓಕೆನಾ? ಪ್ಯೂಪೆ ಆದ್ಮೇಲೆ ಬೀಟಲ್ ಆಗುತ್ತೆ. ಬೀಟಲ್ ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಇದು ಬಂದು ಬೀಟಲ್ಸ್ ಪೇರೆಂಟ್ ಸ್ಟೇಜ್ ಇದು. ಸೊ ಇವ್ರು ಏನ್ ಮಾಡ್ತಾರಂದ್ರೆ ಮೊಟ್ಟೆ ಇಕ್ತಾರೆ ಇವರು. 3 months ಆದ್ಮೇಲೆ ನಿಮ್ಗೆ ಬಂದು ಮೀಲ್ ವರ್ಮ್ ಸಿಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದಕ್ಕೆ ಮುಂಚೆ ತೋರಿಸಿದ್ದು ಫಸ್ಟ್ ಸ್ಟೇಜ್ ಅದು. ಇದು ಲಾಸ್ಟ್ ಸ್ಟೇಜ್ ಇದು. ಅದಾದ್ಮೇಲೆ ಹಿಂಗಾಗುತ್ತೆ. ಅದಾದ್ಮೇಲೆ ಪ್ಯೂಪೆ ಸ್ಟೇಜ್ ಆಗುತ್ತೆ. ಪ್ಯೂಪೆ ಸ್ಟೇಜ್ ಆದ್ಮೇಲೆ ಏನಾಗುತ್ತೆ, ಅದರಿಂದ ಇದು ಬರುತ್ತೆ. ಇದಕ್ಕೆಲ್ಲ ಏನು ಫೀಡಿಂಗು? ಇದಕ್ಕೆಲ್ಲ ಇದೆ ಬೂಸದು ಒಟ್ಟಿ ಇರುತ್ತಲ್ಲ ನಾವು ಯೂಸ್ ಮಾಡ್ತಿರಲ್ಲ, ಅದೇ ತಿನ್ಕೊಂಡ್ಬಿಡುತ್ತೆ. ಮತ್ತೆ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ತರ ಪೊಟ್ಯಾಟೊ ಸ್ಲೈಸ್ ಮಾಡಿ ಕೊಡ್ತೀವಿ. ಮತ್ತೆ ನಮ್ಮ ಮನೆಯಲ್ಲಿ ವೆಜಿಟೇಬಲ್ ವೇಸ್ಟ್ ಏನೇನ್ ಬರ್ತಾ ಇದೆ ಅಲ್ಲ, ಅದೆಲ್ಲ ವೆಜಿಟೇಬಲ್ ವೇಸ್ಟ್ ನಾವು ಇವ್ರಿಗೆ ಹಾಕ್ತಿವಿ. ವೆಜಿಟೇಬಲ್ಸ್ ಎಲ್ಲ ಹಾಕಬಹುದು. ಇಟ್ ಡಿಪೆಂಡ್ಸ್. ನಾನು ಇಲ್ಲಿ ಬೇರೆ ಆಲೂಗಡ್ಡೆ ಮಾತ್ರ ಹಾಕ್ತೀನಿ, ಬಿಕಾಸ್ ಆಲೂಗಡ್ಡೆಯಲ್ಲಿ ನಮ್ಗೆ ಸ್ಮೆಲ್ ಬರಲ್ಲ. ಓಕೆನಾ? ನೀವು ಇದು ಹೊರಗಡೆ ಮಾರ್ತಾ ಇದೀವಿ, ಇಲ್ಲ ನಾವು ಕೋಳಿಗಳಿಗೆ ಸಾಕಕ್ಕೆ ಇದು ಯೂಸ್ ಮಾಡ್ತೀವಿ ಅಂದ್ರೆ ಹಂಗಂದ್ರೆ ನೋ ತೊಂದ್ರೆ. ಏನಾದ್ರೂ ನಿಮ್ ಹತ್ರ ವೆಜಿಟೇಬಲ್ ವೇಸ್ಟ್ ಇದ್ರೆ ಆ ವೆಜಿಟೇಬಲ್ ವೇಸ್ಟ್ ನೀವು ಅದಕ್ಕೆ ಕೊಡಬಹುದು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಏನಾದ್ರೂ ನೀವು ಬೀಟ್ರೂಟ್ ಎತ್ಕೊಂಡ್ ಬಂದ್ರೆ, ಇಲ್ಲ ಏನಾದ್ರೂ ವೆಜಿಟೇಬಲ್ ಇರ್ಲಿ, ಅದು ಸಿಪ್ಪೆಗಳು ಅದ್ದು ವೇಸ್ಟೇಜ್ ಏನೇನ್ ಸಿಗುತ್ತೋ ಆ ವೇಸ್ಟೇಜ್ ನೀವು ಇವ್ರಿಗೆ ಹಾಕ್ಬಿಟ್ರೆ ರೀಸೈಕಲ್ ಮಾಡ್ಬಿಡ್ತಾರೆ. ಸೊ ಇವೆಲ್ಲ ಬಂದ್ಬಿಟ್ಟು ಪೊಟ್ಯಾಟೋಸ್. ಹೌದು, ಪೊಟ್ಯಾಟೋಸ್ ಮತ್ತೆ ಆಪಲ್ಸ್. ಓಕೆ, ತಿನ್ಕೊಂಡು ನೋಡಿ ವೀಕ್ಷಕರು, ಹಿಂಗೆ ರಟ್ಟಾದಂಗೆ ಆಗ್ಬಿಡೈತೆ ತಿಂದಿ ನೋಡಿ ಇದೆಲ್ಲ. ಸೊ ಹಿಂಗೆ ಇದು ಹೆಂಗಿಲ್ಲ, ಸ್ವಲ್ಪ ನಿಮಗೆ ಸಾಫ್ಟ್ ಆಗಿರ್ಬೇಕಾ ಅಥವಾ ಅಲ್ಲಿ ಈ ತರ ರಫ್ ಆದ್ರೂ ಪರವಾಗಿಲ್ಲ ಅಂತ? ಏನಿಲ್ಲ, ಅದು ತಿನ್ಕೊಂಡ್ಬಿಡುತ್ತೆ. ನೀವು ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ಬಹುದು, ಫಾರಿನ್ ಕಂಟೆಂಟ್ ಕ್ರಿಯೇಟರ್ಸ್ ಫಿಶ್ ಇಟ್ಬಿಡ್ತಾರೆ, ಏನೇನೋ ಇಟ್ಬಿಟ್ಟು ಟೈಮ್ ಲ್ಯಾಪ್ಸ್ ವಿಡಿಯೋಸ್ ಎಲ್ಲ ಮಾಡ್ತಾರೆ. ಸೊ ಇವ್ರು ಏನ್ ಕೊಟ್ರೇನು ತಿನ್ಕೊಂಡ್ಬಿಡ್ತಾರೆ. ಪ್ಲಾಸ್ಟಿಕ್ ತಿನ್ಕೊಂಡ್ಬಿಡ್ತಾರೆ ಇವರು ಬಿಟ್ರೆ. ಅಷ್ಟು ಸ್ಟ್ರಾಂಗ್ ಇರ್ತವೆ, ಅಷ್ಟು ಸ್ಟ್ರಾಂಗ್ ಇರುತ್ತವೆ ಇದೆಲ್ಲ. ಇದೆಲ್ಲ ಬೇಸಿಕ್ ಒನ್ ತರಾನೇ ಇದು, ಬಟ್ ಅಬ್ರಾಡ್. ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ, ಪೆಟ್ಸ್ ಗೆ ಕೊಟ್ರೆ ಒಳ್ಳೇದು ಅಂತ ಸಾಕ್ತಾ ಇರೋದು. ಅದೇ ಮೇನ್ ರೀಸನ್. ಇವರಿಂದ ಏನು ಸ್ಮೆಲ್ಲು ಬರಲ್ಲ ಮನೆಯಲ್ಲಿ. ಡಿಪೆಂಡ್ಸ್ ಆನ್ ವಾಟ್ ಯು ಫೀಡ್ ದೆಮ್. ಏನ್ ನೀವು ಅದಕ್ಕೆ ತಿನ್ನಕ್ ಕೊಡ್ತಾ ಇದೀರಾ, ಬೇಸ್ಡ್ ಆನ್ ದಟ್. ನೀವು ಬೇರೆ ಪೊಟ್ಯಾಟೊ ಅದು ಇದು ಕೊಟ್ರೆ 1% ಸ್ಮೆಲ್ಲು ಏನು ಬರಲ್ಲ. ರೆಗ್ಯುಲರ್ ಪೊಟ್ಯಾಟೊ ಮತ್ತೆ ಆಪಲ್ ಕೊಡ್ತೀರಾ ನೀವು? ಪೊಟ್ಯಾಟೊ ಮತ್ತೆ ಆಪಲ್ ಕೊಡ್ತೀವಿ. ಫ್ರೂಟ್ಸ್ ಕೊಡ್ಬೋದು. ಯಾವ ತರ ಕೊಡ್ಬೋದು ಇದಕ್ಕೆ? ಬನಾನಾ ಪೀಲ್ಸ್ ಕೊಡಬಹುದು, ಆಪಲ್ ಪೀಲ್ಸ್ ಕೊಡಬಹುದು. ಇವಾಗ ಆಪಲ್ ಎತ್ಕೊಂಡ್ ಬರ್ತೀರಾ, ಪೀಲ್ಸ್ ಎಲ್ಲ ಏನ್ ವೇಸ್ಟ್ ಕಸ ಹಾಕ್ಬೇಕು, ಕಸ ಪ್ರಾಬ್ಲಮ್ ಇದೆ ಅಲ್ಲ, ಇವ್ರಿಗೆ ಹಾಕ್ಬಿಟ್ರೆ ಇವ್ರು ರೀಸೈಕ್ಲಿಂಗ್ ಆಗ್ಬಿಡುತ್ತೆ. ಝೀರೋ ವೇಸ್ಟ್ ತರ ಆಗ್ಬಿಡುತ್ತೆ. ವೆಜಿಟೇಬಲ್ ವೇಸ್ಟ್ ಏನಿದ್ರೂ ನೀವು ಕೊಡಬಹುದು ಇವ್ರಿಗೆ. ಇನ್ನೊಂದು ಏನಂದ್ರೆ, ಜಾಸ್ತಿ ಜನರು ಈ ಹೌಸ್ ಫ್ಲೈದು ಲಾರ್ವೇಸ್ ಅದು ಇದು ಕೊಡ್ತಾರೆ. ಅದರಲ್ಲಿ ಏನಂದ್ರೆ ಸ್ಮೆಲ್ ಜಾಸ್ತಿ, ಇದರಲ್ಲಿ ಏನ್ ಸ್ಮೆಲ್ ಇರಲ್ಲ. ಸೊ ಈಸಿ ಮೇಂಟೆನೆನ್ಸ್, ಆ ತರ ಏನ್ ಪ್ರಾಬ್ಲಮ್ ಇರಲ್ಲ ಇದರಲ್ಲಿ. ಸೊ ಇದು ಬಂದು ಸೆಕೆಂಡ್ ವೆರೈಟಿ ಸೂಪರ್ ವರ್ಮ್ಸ್ ಅಂತ. ಇದು ಯಾವಾಗ್ಲೂ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ಇದು ರೀಸನ್ ಏನಂದ್ರೆ, ಇವಾಗ ಮೀಲ್ ವರ್ಮ್ ನೀವು ತಗೊಂಡ್ರೆ ಅದು ಬೀಟಲ್ ಆಗ್ಬಿಡುತ್ತೆ. ಸೂಪರ್ ವರ್ಮ್ದು ಆ ತರ ಇಲ್ಲ. ಸೂಪರ್ ವರ್ಮ್ಗೆ ನೀವು ಫೀಡ್ ಕೊಟ್ಬಿಟ್ಟು ಹಂಗೆ ಇಟ್ಕೊಂಡ್ರೆ 1 ವರ್ಷ ಆದ್ರೇನು ಇದು ಮೀಲ್ ವರ್ಮ್ ಈ ಸ್ಟೇಜ್ ಅಲ್ಲೇ ಇರುತ್ತೆ. ಓಕೆನಾ? ಇದನ್ನ ನೀವು ಫುಡ್ ಕೊಡದೆ ಡಾರ್ಕ್ ಅಲ್ಲಿ ಇಟ್ರೆ ಮಾತ್ರ ಅದು ಬೀಟಲ್ ಆಗೋದು. ಸೊ ಸ್ವಲ್ಪ ಜನರಿಗೆ ಬೀಟಲ್ ಬೇಡ, ಬಿಕಾಸ್ ಬೀಟಲ್ ಅಲ್ಲಿ ಏನು ಶಕ್ತಿನೇ ಇರಲ್ಲ, ಯಾರು ತಿನ್ಸಲ್ಲ. ಅದು ಬೇಸಿಕ್ಲಿ ಸೂಪರ್ ವರ್ಮೇ ಇದ್ ಮಾಡೋದು. ಸೊ ಇದು ಏನು ಯಾವುದೇ ತರದ್ದು ಬೈಟ್ ಮಾಡಲ್ಲ, ವಿಗಲ್ ಮಾಡಲ್ಲ, ಏನ್ ಮಾಡಲ್ಲ. ಹೌದು ಹೌದು, ಏನು ಅಸಹ್ಯನೂ ಕಾಣಲ್ಲ. ಆರಾಮಾಗಿ ಹಿಡ್ಕೊಬಹುದು. ಯಾರಿಗೆ ವರ್ಮ್ಸ್ ಇಷ್ಟ ಇಲ್ಲ ಅವ್ರಿಗೂ ಏನ್ ತೊಂದರೆ ಆಗಲ್ಲ ಇದರಿಂದ. ಹೌದು ಹೌದು ಹೌದು. ಸೊ ಇದು ಲೈಫ್ ಸ್ಪ್ಯಾನ್ ಇದೆಲ್ಲ ಹೆಂಗಿರುತ್ತೆ ಬ್ರೋ? ಎಷ್ಟು ಲೈಫ್ ಸ್ಪ್ಯಾನ್ ಅಂದ್ರೆ, ಇದು ಬಂದು ಈ ಸ್ಟೇಜ್ ಅಲ್ಲೇ ಇದ್ರೆ ಆರಾಮಾಗಿ ಬಂದು 1 ವರ್ಷ ಆದ್ರೂ ಹಂಗೆ ಈ ಸ್ಟೇಜ್ ಅಲ್ಲೇ ಇರುತ್ತೆ ಅದು. ಇವ್ರಿಗೆ ಏನ್ ಮಾಡ್ತಾರೆ, ಕಪ್ಸ್ ಅಲ್ಲಿ ಇಲ್ಲ ಏನಾದ್ರು ಇದರಲ್ಲಿ ಹಾಕ್ಬಿಟ್ಟು ಡಾರ್ಕ್ ಸ್ಪೇಸ್ ಕೊಟ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜ್ಗೆ ಎವಾಲ್ವ್ ಆಗ್ಬಿಡುತ್ತೆ ಅದು. ಇಲ್ಲಾಂದ್ರೆ ಎವಾಲ್ವೇ ಆಗಲ್ಲ, ಇದೇ ಸೇಮ್ ಸಿಚುವೇಶನ್ ಅಲ್ಲಿ ಇರುತ್ತೆ. ಇದು ಬೇಸಿಕ್ಲಿ ಅರ್ವಾನಾ ಮತ್ತೆ ಫ್ಲಾರಾನ್ಸ್ ಯಾರು ಸಾಕ್ತಾ ಇದಾರೋ ಅವ್ರಿಗೆ ಬೆಸ್ಟ್ ಫೀಡ್ ಇದು. ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ, ಕಲರೇಷನ್ ಚೆನ್ನಾಗಿ ಬರುತ್ತೆ, ಆಕ್ಟಿವ್ ಆಗಿರುತ್ತೆ. ಇವಾಗ ಅದು ಆ ಫೀಡ್ ಕೊಟ್ರೆ ಎಷ್ಟಾಗುತ್ತೆ ನಿಮಗೆ, ಸಂವೇರ್ ಅರೌಂಡ್ 1 ಫಿಶ್ ತಗೊಂಡ್ರೇನು ನೀವು
₹5 ₹7 ಬರುತ್ತೆ. ಇದು ಬಂದು ₹3 ಒಂದು. ₹3. ಇವಾಗ ಫಾರ್ ಎಕ್ಸಾಂಪಲ್ 500 ಪೀಸ್ ಆ ತರ ಕ್ವಾಂಟಿಟಿ ತಗೊಂಡ್ರೆ ₹7 ಮಾಡ್ಕೊಡ್ತೀವಿ ನಾವು. ಓಕೆ ಓಕೆ. ಸೊ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಕಮ್ಮಿ ಬೀಳುತ್ತೆ. ಹೌದು, ₹3 ಒಂದಿದು. ಅಕಸ್ಮಾತ್ ಒಂದು 500 ಪೀಸ್ ತಗೊಂಡ್ರೆ ಆ ಬೆಲೆ ಬರುತ್ತೆ ನಿಮ್ಗೆ, ₹7 ಮಾಡ್ಕೊಡ್ತೀವಿ. ಸೊ ತುಂಬಾ ಜನಕ್ಕೆ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ, ಸೊ ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ, ಸೊ ಇವಾಗ ಮಿನಿಮಮ್ ಎಷ್ಟು ತಗೋಬೇಕಾದ್ರು ಬ್ರೋ? ಜಸ್ಟ್ ನಂಗೆ ಮೀಲ್ ಮಾಮ್ಸ್ ಬೇಕು ಅಂದ್ರೆ ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಅವರೇ ಬರ್ತಾರ ಇಲ್ಲ ಡೆಲಿವರಿ ಆಪ್ಸ್ ಇಂದ ಬುಕ್ ಮಾಡ್ಕೊಂತಾರಂದ್ರೆ ಅವ್ರಿಗೆ ಒಂದು 4-5 ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಸಾಕಿರಲ್ಲ ಹಾಕ್ ನೋಡ್ಬೇಕು, ಟ್ರೈ ಮಾಡ್ಬೇಕು ಫಸ್ಟ್ ಟೈಮ್ ಅಂದ್ರೇನು ನಾವು ಅದು ಅವಶ್ಯಕತೆ ಏನಿಲ್ಲ. ಇಷ್ಟು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಏನಿರಲ್ಲ. ಬರ್ಲಿ 5 ಪೀಸ್ ಬೇಕಂದ್ರೂ ಫಸ್ಟ್ ಟೈಮ್ ಕೊಡ್ತೀವಿ, ತಿನ್ಸ್ಬಿಟ್ಟು ನೋಡ್ಲಿ, ವರ್ಕೌಟ್ ಆಗ್ತಾ ಇದೆ ಅಂದ್ರೆ ತಗೊಳ್ಳಿ. ಬಿಕಾಸ್ ಅವ್ರ ಪೆಟ್ ಲೈಫ್ ಎಲ್ಲ ಅವ್ರಿಗೆ ಏನ್ ಇಷ್ಟ ಇದೆ ಅವ್ರು ಸಾಕೊಳ್ಳಿ, ಎತ್ಕೊಂಡು ಹೋಗ್ಲಿ. ನೋಡಿ ಫಾರ್ ಎಕ್ಸಾಂಪಲ್ ಬ್ರೋ, ಒಂದು 15-20 ತಗೊಂಡೋಗ್ತೀನಿ, ಎಷ್ಟು ದಿನದಿಂದ ಇಟ್ಕೊಂಬೋದಿನ ಹಂಗೆ ಇಟ್ಕೊಬಹುದು. ಅದು ಆ ಸ್ಟೇಜ್ಗೆ ಹೋಗಿಲ್ಲ, ಅದನ್ನ ಕಪ್ಪಲ್ಲಿ ಇಟ್ಬಿಟ್ಟು ಡಾರ್ಕ್ ಅಲ್ಲಿ ಇಡಿಲ್ಲ ಅಂದ್ರೆ 1 ವರ್ಷ ಅಂದ್ರೆ ಓಪನ್ ಇನ್ಕ್ಲೋಸರ್ ಇರ್ಬೇಕು. ಅದಕ್ಕೆ ಓಪನ್ ಇನ್ಕ್ಲೋಜರ್ ಇರಬೇಕು. ಇದರಲ್ಲಿ ಮೇನ್ ವುಡ್ ಇದು ಹಾಕಿರ್ಬೇಕು. ವುಡ್ ಇಲ್ಲ, ಇದು ಬೂಸ. ಓಕೆ ಓಕೆ, ಅರ್ಥ ಆಯ್ತು. ವೀಟ್ ಬೂಸ, ಇದು ವೀಟ್ ಬ್ರಾನ್ ಅಂತಾರೆ. ಸೊ ಆ ಬೂಸ ಅದೇ ಮೇಕೆಗಳಿಗೆಲ್ಲ ಕೊಡ್ತೀವಲ್ಲ, ಆ ಬೂಸ ಇಟ್ಬಿಟ್ರೆ ಅದು ಬೆಡ್ಡಿಂಗ್ಗೆ ಒಳ್ಳೇದು. ಓಕೆ, ಸೂಪರ್ ಬಾಂಬ್ಸ್ ನೋಡಿ ಏನು ಮಸ್ತ್ ಆಗಿದ್ದಾವೆ, ಒಂದೊಂದು ಮುಣ ಅಂತವೆ. ಸೊ ಇನ್ ಕೇಸ್ ಏನು ಬೇಕಾದ್ರೆ ಬರ್ತಾರೆ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಬಂದು ಈ ಸೂಪರ್ ಬಾಂಬ್ಸ್ ಬೀಟಲ್ಸ್ ತೋರಿಸ್ತೀನಿ ಏನ್ ಸೈಜ್ ಅಲ್ಲಿ ಇರುತ್ತೆ ಅಂತ. ಇಲ್ಲ ಇದೆ ವೀಕ್ಷರ, ನೋಡ್ತಿರ್ಬೋದು. ಇವೆಲ್ಲ ನಿಮಗೆ ಇನ್ಸೆಕ್ಟ್ ಸೆಕ್ಷನ್ಸ್ ಇವೆಲ್ಲ ನೋಡ್ತಿರ್ಬೋದು ಒಂದೊಂದು. ಸೊ ನೋಡ್ತಿರ್ಬೋದು. ಏನು ಬರೋ ಸ್ವಲ್ಪ ದೊಡ್ಡದಿದೆ ಇದು, ಏನು ಸೈಜ್ ಬರ್ತಿದ್ದು? ಇದು ಬಂದು ಅದೇ 1 ಇಂಚ್ದು ಇರುತ್ತೆ. ಇದು ಸೂಪರ್ ಬಾಂಬ್ಸ್ ಬೀಟಲ್ಸ್ ಇವು. ಓಕೆ 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 ಓಕೆ. ಸೊ ನೀವು ನೋಡ್ತಾ ಇರಬಹುದು. ನೋಡಿ ವೀಕ್ಷರ, ಹೆಂಗಿದೆ ಒಂಥರ ಜಿರ್ಲೆ. ಸಡನ್ ಆಗಿ ಅನ್ಸಿದ್ರೆ ಜಿರ್ಲೆ ಅನ್ಸ್ಕೋಬಹುದು. ಜಿರ್ಲೆ, ಹೌದು. ಜಿರ್ಲೆ ಇದೇನು ಕಚ್ಚಲ್ಲ ಬ್ರೋ? ಏನ್ ಕಚ್ಚಲ್ಲ. ಅದು ಮುಟ್ಟಿದ್ರೆ ಒಂಥರ ಅನಿಸ್ತದೆ ನಮಗೆ, ಮೈ ಮೇಲೆ ಹತ್ತರನೇ. ಹೊಗಡೋಗ್ಬಿಟ್ಟೆ ಅಪ್ಪ, ಎದ್ಕೊಡಿ ಬ್ರೋ. ನೋಡಿ ಹೆಂಗೈತಿಲ್ಲ, ವಿಚಿತ್ರವಾಗೈತೆ ಒಂಥರ. ಸೊ ಇದಕ್ಕೂ ಸೇಮ್ ಫೀಡಿಂಗ್ ಅದೇ ಥರನೇನಾ? ಅದೇ ಥರನೇ, ಪೊಟ್ಯಾಟೊ, ಆಪಲ್ಸ್ ಅದೇ ಹಾಕಿದ್ರೆ ಸಾಕು. ಓಕೆ ಓಕೆ. ಇದು ಏನು ಪ್ರೈಸಿಂಗ್ ಬರುತ್ತೆ ಬ್ರೋ ಇದು? ಸೊ ಬೀಟಲ್ಸ್ ಬಂದು ನಾವು ಯೂಶಲಿ ಸೇಲ್ ಮಾಡಲ್ಲ. ಓಕೆ. ಯಾರಾದ್ರೂ ಬೇಕಂದ್ರೆ ನಾವು ಬಂದು ಅದೇ ₹100 ಪೇರ್ ಹಂಗೆ ಕೊಡ್ತೀವಿ. ಓಕೆ. ಇದು ಪೇರ್ ತಗೊಬೇಕಾ ಇದು? ಆ ಥರ ಏನಿಲ್ಲ, ನಾನು ಹೇಳ್ತಾ ಇರೋದು ನಾರ್ಮಲ್ ಒಂದು 10 ಪೀಸ್ ಏನಾದರೂ ತಗೊಂಡ್ರೆ ಅದೇ ಒಂದು ₹500 ಆಗುತ್ತೆ. ಇದು ಎತ್ಕೊಂಡು ಹೋದ್ರೆ ಕಲ್ಚರ್ ಬಂದು ಸ್ಟಾರ್ಟ್ ಮಾಡ್ಕೊಬಹುದು. ಸೊ ಇದು ಮೇಲ್ ಫಿಮೇಲ್ ಅಂತ ಬರುತ್ತಾ ಹೆಂಗಿದ್ರಲ್ಲಿ ಏನಾದ್ರು? ಮೇಲ್ ಫಿಮೇಲ್ ಅಂತ ಬರುತ್ತೆ, ತಲೆ ಮೇಲೆ ಸೈಜ್ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಓಕೆ. ಸೊ ಆರಾಮಾಗಿ ಕಸ್ಟಮರು ಕಂಡುಹಿಡಿಬಹುದು. ಮೇಲ್ಗೆ ಮೇಲ್ ಹೆಡ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಫಿಮೇಲ್ಗೆ ಹೆಡ್ ಸ್ವಲ್ಪ ಸಣ್ಣವಾಗಿರುತ್ತೆ ಅಷ್ಟೇ. ಈಸಿ ಐಡೆಂಟಿಫಿಕೇಶನ್. ನೋಡ್ತಿರ್ಬೋದು ಕೆಳಗಡೆ ಎಲ್ಲ ಇದಾವೆ. ಅದೊಂಥರ ಹೈಡಿಂಗ್ ಸ್ಪೇಸ್ ಇಷ್ಟಪಡ್ತೀವಲ್ಲ. ಹೌದು. ಎಲ್ಲ ಇವಾಗ ಎಲ್ಲಮಾಶೆ ಎಲ್ಲ ಜಿರಳೆ ಎಲ್ಲಾದ್ರೂ ಅಷ್ಟೇ, ನಿಮಗೆ ಮನೆ ಒಳಗಡೆ ಇರಲ್ಲ, ಎಲ್ಲ ಹೊರಗಡೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಸೊ ಆ ಥರ ಇದೆಲ್ಲ ಕ್ಯಾಟಗರಿ ಅಂತ ಹೇಳ್ಬೋದು. ಕರೆಕ್ಟ್. ಓಕೆ. ಸೊ ನೆಕ್ಸ್ಟ್ ಬ್ರೋ, ಇವಾಗ ಇದಾಯ್ತು. ಸೊ ಇದಾಯ್ತಲ್ಲ, ಇವಾಗ ಬಂದು ನಾನು ನಿಮಗೆ ನೆಕ್ಸ್ಟ್ ಇದು ತೋರಿಸ್ತೀನಿ. ಐಸೋಪಾಡ್ಸ್ ಅಂತ ಒಂದಿರುತ್ತೆ. ಓಕೆ. ಐಸೋಪಾಡ್ಸ್ ಬಂದು ನಮ್ಮ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಜನ ಬಂದು ಸಾಕ್ತಾ ಇರೋದು. ಹೌದು. ಐಸೋಪಾಡ್ಸ್ ಅಂದ್ರೆ ಏನಂದ್ರೆ ಚಿಕ್ಕದು ಹುಳಗಳು ಅದು. ಓಕೆನಾ? ಅದ್ ಏನ್ ಮಾಡುತ್ತೆ ಅಂದ್ರೆ ರೀಸೈಕಲ್ ಮಾಡೋದು, ಅದು ಕಂಪ್ಲೀಟ್ಲಿ ರೀಸೈಕಲ್ ಮಾಡಕ್ ಯೂಸ್ ಮಾಡುತ್ತೆ. ಇವಾಗ ಟೆರೇರಿಯಮ್ಸ್ ನೀವು ಇತ್ತೀಚೆಗೆ ಸಕ್ಕ ತುಂಬಾ ಬೇಡಿಕೆ ಇರುವಂತದ್ದು. ಹೌದು. ಅದ್ ನಮ್ ವೀಕ್ಷಕರಿಗೆ ಯಾರಿಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ. ಟ್ಯಾಂಕ್ಸ್ ಇರುತ್ತೆ. ಆ ಟ್ಯಾಂಕ್ಸ್ ಒಳಗಡೆ ಏನಿರುತ್ತೆ ಅಂದ್ರೆ ಐದರ್ ವಾಟರ್ ಸ್ವಲ್ಪ ಹಾಕ್ಬಿಟ್ಟು ಪ್ಲಾಂಟ್ಸ್ ಎಲ್ಲ ಹಾಕಿರ್ತಾರೆ. ಆ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಇವಾಗ ಲೀವ್ಸ್ ಅಂದ್ರೆ ಕಾಮನ್ ಏನಾಗುತ್ತೆ, ಡ್ರೈ ಆಗ್ಬಿಡುತ್ತೆ, ಕೆಳಗಡೆ ಬೀಳುತ್ತೆ. ಆ ಲೀವ್ಸ್ ಎಲ್ಲ ಏನ್ ಮಾಡ್ಬೇಕಂದ್ರೆ ಅದು ಎತ್ಬಿಟ್ರೆ ನೀವು ಟೆರೇರಿಯಂ ಎಲ್ಲ ಡರ್ಟಿ ಆಗ್ಬಿಡುತ್ತೆ. ಮತ್ತೆ ಈ ಲಿಸರ್ಟ್ಸ್ ಎಲ್ಲ ಸಾಕ್ತಾರಲ್ಲ, ಬೇರೆ ಬೇರೆ ತರದ್ದು ರೆಪ್ಟೈಲ್ಸ್ ಎಲ್ಲ ಹಾಕ್ತಾ ಇದ್ದಾರೆ, ಅವರು ಟೆರೇರಿಯಮ್ಸ್ ಮಾಡ್ತಾರೆ. ಕೆಳಗಡೆ ಎಲ್ಲ ಪೂಪ್ ಇರುತ್ತೆ, ಇದು ಗಲೀಜಾಗಿ ಇರುತ್ತೆ, ಅದೆಲ್ಲ ಕ್ಲೀನ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಕ್ಲೀನಿಂಗ್ಗೆ ನಿಮ್ಗೆ ಫ್ರೀ ಮೇಡ್ ಅಂದ್ರೆ ಐಸೋಪಾಡ್ಸ್. ಐಸೋಪಾಡ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ, 1000+ ವೆರೈಟೀಸ್ ಇದೆ, ಬೇರೆ ಬೇರೆ ತರದ್ದು, ಕಲರ್ಫುಲ್, ಬ್ಯೂಟಿಫುಲ್ ಐಸೋಪಾಡ್ಸ್ ಅಂತ ನೀವು ಫ್ರೀ ಇರುವಾಗ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನನ್ನ ಹತ್ರ ಇವಾಗ ಕಲೆಕ್ಷನ್ ಅಲ್ಲಿ ನೋಡಿದ್ರೆ ಸಂವೇರ್ ಅರೌಂಡ್ 8 ವೆರೈಟೀಸ್ ಇದೆ. ಸೊ ಅದರಲ್ಲಿ ಒಂದ್ 4-5 ವೆರೈಟಿ ಜಾಸ್ತಿನೇ ಇದೆ, ತೋರಿಸ್ತೀನಿ ಕಂಪ್ಲೀಟ್ ಒಂದು. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಇದೆ, ಇವ್ರದ್ದು ಹೆಸರು ಬಂದು ಆರೆಂಜ್ ಪೌಡರ್ ಅಂತ. ಓಕೆನಾ? ಇವಾಗ ನೀವು ನೋಡ್ತಾ ಇರಬಹುದು, ಇಲ್ಲಿ ನಾನು ಆಲ್ಮಂಡ್ ಲೀವ್ಸ್ ಹಾಕಿದ್ದೀನಿ. ಸೊ ಅದು ಡಿಕೆ ಆಗಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ತಿನ್ಕೊಂಡ್ಬಿಡ್ತಾರ ಅದನ್ನ. ಓಕೆನಾ? ಸೊ ಅದೇ ಇವ್ರದ್ದು ಕೆಲಸ. ಮತ್ತೆ ಇನ್ನೊಂದು ಇಲ್ಲೆಲ್ಲ ನೋಡ್ತಾ ಇರಬಹುದು ನೀವು, ಸ್ಮಾಲ್ ವೈಟ್ ಡಾಟ್ ಇದೆ ಅಲ್ಲ, ಅದ್ರ ಹೆಸರು ಬಂದು ಸ್ಪ್ರಿಂಗ್ ಟೇಲ್ ಅಂತ.
ಅದು ಬರೋದು ಅಷ್ಟೇ ಸೈಜ್ ದೊಡ್ಡದಾಗ ಅಷ್ಟೇ ಸೈಜ್ ಅದು ಬರೋದು. ಓ ಹೌದಾ ಸ್ಪ್ರಿಂಗ್ ಟೇಲ್ ಹಾ ಹಾ ಅದನ್ನು ಕ್ಲೀನಿಂಗ್ ಮಾಡೋದು ಇದ್ ಮಾಡುತ್ತೆ. ಓಕೆ ಸೊ ಆರೆಂಜ್ ಪೌಡರ್ ಬಂದು ನಿಮ್ಗೆ 40 ರೂಪಾಯಿ ಒಂದ್ ಪೀಸ್ ಇದು. ಓಕೆ ಸೊ ಟೆರೇರಿಯಮ್ಸ್ ಯಾರು ಮಾಡ್ತಾರಲ್ಲ ಅವ್ರು 10 ಪೀಸ್ 15 ಪೀಸ್ ಎತ್ಕೊಂಡು ಹೋಗಿ ಬಿಟ್ಬಿಟ್ರೆ ಅದೇ ಅದ್ ಪಾಡಿಗೆ ಬ್ರೀಡ್ ಆಗ್ಬಿಡುತ್ತೆ. ನೋಡಿ ವೀಕ್ಷರ, ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ಟೆರರಿಮ್ಸು ಅದೆಲ್ಲ ನಾನು ವಿಡಿಯೋಸ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಾನು ಈ ಥರದ್ದು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಎಲ್ಲಿ ಸಿಗುತ್ತೆ ಅಂತ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಸೊ ಅದು ನಮ್ಮ ಬೆಂಗಳೂರಲ್ಲಿ ಸಿಗುತ್ತೆ ವೀಕ್ಷರ. ಸೊ ಇವ್ರು ಪೋರ್ಟಲ್ ಎಲ್ಲ ಇವರು ಪೋರ್ಟಲ್ ಎಲ್ಲ ಮಾಡ್ಕೊಡ್ತೀರಲ್ಲ ಇದೆಲ್ಲ? ಹೌದೌದು, ಆಲ್ ಓವರ್ ಬ್ಯಾಂಗ್ಳೂರ್ ಡೆಲಿವರಿ ಮಾಡ್ಕೊಡ್ತೀವಿ, ಸೌತ್ ಇಂಡಿಯಾ ಅಲ್ಲೂ ಮಾಡ್ಕೊಡ್ತೀವಿ. ನೋಡಿ ಎಷ್ಟು ವೆರೈಟೀಸ್ ಆಫ್ ನಿಮಗೆ ಇನ್ಸೆಕ್ಟ್ಸ್ ಅಂದ್ಬಿಟ್ಟು. ಸೊ ಅದ್ಬಿಟ್ಟು ನೆಕ್ಸ್ಟ್ ಬ್ರೋ ಇದರಲ್ಲಿ ನೆಕ್ಸ್ಟ್ ಬಂದು ಬೇರೆ ವೆರೈಟೀಸ್ ಇದೆ, ಯೆಲ್ಲೋ ಸ್ಪಾಟ್ ಅಂತ, ಅದು ತೋರಿಸ್ತೀನಿ. ಸೊ ಇದೆಲ್ಲ ಆಕ್ಚುಲಿ ನೋಡಿ ತೀರಾ ಚಿಕ್ಕ ಇದು ಕಂಪಾರ್ಟ್ಮೆಂಟ್. ಆಕ್ಚುಲಿ ನೋಡಿ ನಿಮ್ಮ ಕೈ ಸೈಜ್ ಅಷ್ಟೇ ಬರುತ್ತೆ ನಿಮಗೆ, ತೀರಾ ಪುಟ್ಟದಾಗಿ ಬರುವಂಥದ್ದು. ಸೊ ಇವೆಲ್ಲ ಸ್ವಲ್ಪ ಹುಷಾರಾಗಿ ಇಟ್ಕೊಬೇಕಾಗುತ್ತೆ. ಈಗ ಎಸ್ಕೇಪ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಅದ್ರ ತಕ್ಕನೆ ಎನ್ಕ್ಲೋಸರ್ ಇಟ್ಕೊಂಡು ನೀವು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ಅದು ಕೆಳಗಡೆ ಏನು ಬರೋ ಹಾಕಿರೋದು ನೀವು ಆಕ್ಚುಲಿ? ಇದು ಕೋಕೋ ಪೀಟ್ ಹಾಕಿದ್ದೀನಿ. ಓಕೆ, ಇದ್ರಲ್ಲೂ ಒಂದು ವಿಧ ಇದೆ. ಓಕೆ, ಏನಂದ್ರೆ ಒಂದ್ ಸೈಡ್ ಬಂದು ನಾವು ಕಂಪ್ಲೀಟ್ ಆಗಿ ವೆಟ್ ಇಟ್ಕೊಬೇಕು. ಓ ಈ ಕಡೆ ಈ ಕಡೆ ಕಂಪ್ಲೀಟ್ ವೆಟ್, ಆ ಕಡೆ ಕಂಪ್ಲೀಟ್ ಡ್ರೈ. ಓಕೆ, ಸೊ ಅವ್ರಿಗೆ ಯಾವ ತರದ್ದು ಇದು ಬೇಕೋ ಅಲ್ಲಿ ಅವ್ರು ಇದ್ಬಿಡ್ತಾರೆ. ಓಕೆ, ಅರ್ಥ ಆಯ್ತು. ಹೌದು, ಇಲ್ಲಿ ಎಲ್ಲಿ ಸೆಟ್ ಆಗ್ತಾರೋ ಅಲ್ಲಿ ಹೋಗ್ತಾರೆ ಅಷ್ಟೇ. ಸಿಂಪಲ್, ಈಸಿ ಟು ಬ್ರೀಡ್, ಓಕೆ, ಸಾಕಕ್ಕೆ ಒಳ್ಳೇದು. ಓಕೆ, ಇವಾಗ ಒಂದ್ ಇನ್ಸೆಕ್ಟ್ ಪೆಟ್ ಅಂದ್ರೆ ಇದನ್ನ ಇಟ್ಕೊಬಹುದು, ನೋಡಕ್ಕೂ ಚೆನ್ನಾಗಿರುತ್ತೆ, ಒಂಥರ ಯೂನಿಕ್, ಏನೋ ಡಿಫ್ರೆಂಟ್. ಹೌದು. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಟಿವಿಯಲ್ಲೆಲ್ಲ ಪೋಕಿಮಾನ್ ಎಲ್ಲ ಟೈಪ್ಸ್ ಆಫ್ ಪೋಕಿಮಾನ್ ಅವ್ರು ಕಲೆಕ್ಟ್ ಮಾಡ್ತಾರಲ್ಲ, ಆ ತರ ಜನರು ಏನು ಮಾಡ್ತಾರೆ, ಶೌಕಿಗೆ ಐಸೋಪಾಡ್ಸ್ ಕಲೆಕ್ಟ್ ಮಾಡ್ತಾರೆ. ಓಕೆ, ಇದು ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಬರೋದು? ಇಷ್ಟೇನಾ? ಇಷ್ಟೇ ಸೈಜ್ ಇದು. ಓಕೆ, ಬೇರೆ ಬೇರೆ ವೆರೈಟೀಸ್ ಬರುತ್ತೆ, 1 ಇಂಚ್ ವರೆಗೆ ಸೈಜ್ ಬರುತ್ತೆ. ಓಕೆ, ನೋಡ್ತಿರ್ಬೋದು. ಇದೆಲ್ಲ ಗುಂಪಿದಾವೆ ನೋಡ್ತಿರ್ಬೋದು. ಫ್ಯಾಮಿಲಿ ಇವೆಲ್ಲ ಒಂಥರ ಹೇಳ್ಬೇಕಾದ್ರೆ ಡಿಫರೆಂಟ್ ಆಗಿದೆ ನೋಡ್ತಿರ್ಬೋದು. ಸೊ ಇದು ಬಂದು ಸೆಕೆಂಡ್ ವೆರೈಟಿ, ಆರ್ಮಂಡಿಲಿಯಂ ಪರ್ಸಿಯಾ ಅಂತ. ಓಕೆ, ಸೊ ಇದು ನೀವು ನೋಡ್ತಾ ಇರಬಹುದು, ಬ್ಯೂಟಿಫುಲ್ ವೆರೈಟಿ ಇದು. ಓಕೆ, ಅದು ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಎಲ್ಲೋ ಇಷ್ಟ ಟೈಪ್ ಇತ್ತು. ಹೌದು, ಆರೆಂಜ್ ಟೈಪ್ ಇತ್ತು ಅದು. ಇದು ಬಂದು ವೈಟ್ ಕಲರ್ ಅಲ್ಲಿ ಇರುತ್ತೆ, ಮೇಲ್ಗಡೆ ಎಲ್ಲ ಸ್ವಲ್ಪ ಪಾಯಿಂಟಿ ತರ ಇರುತ್ತೆ. ಇದು ಒಂದು ಬ್ಯೂಟಿಫುಲ್ ವೆರೈಟಿ. ಓಕೆ, ಸೊ ಸಕ್ಕ ತೀರಾ ಚಿಕ್ಕದೇ ವಿಷಯ. ನಿಮ್ಗೆ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ಅನ್ಕೋತೀನಿ. ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ಅದಷ್ಟು ವಿಸಿಬಲ್ ಇಲ್ಲ ಆ್ಯಕ್ಚುಲಿ. ಎಲ್ಲ ಬಂದ್ಬಿಟ್ಟು ಏನಾಗಿದೆ ಗೊತ್ತಾ, ಒಳಗಡೆ ಸೇರ್ಕೊಂಡ್ಬಿಡೈತೆ ಎಲ್ಲ. ಒಳಗಡೆ ಎಲ್ಲಿದೆ ಇವಾಗ ಎತ್ತರ ಬರ್ತದೇನೋ ಗೊತ್ತಿಲ್ಲ ಎಲ್ಲ. ಸೊ ಬ್ರದರ್ ಹೇಳ್ದಂಗೆ ಇದು ಬಂದ್ಬಿಟ್ಟು ಸ್ವಲ್ಪ ವೆಟ್ ಇದೆ ಕೆಳಲ್ಲ ಅಲ್ವಾ? ಹೌದೌದು, ವೆಟ್ಟು ಡ್ರೈ ಇದೆ. ಓಕೆ, ಸೊ ಇದಕ್ಕೂ ಸೇಮ್ ಮೆಥಡ್ ಇದೆಲ್ಲ? ಎಲ್ಲ ಐಸೋಪಾಡ್ಸ್ಗೂ ಸೇಮ್ ಮೆಥಡ್, ಏನು ಡಿಫ್ರೆನ್ಸ್ ಬರಲ್ಲ. ಹೌದು. ಓಕೆ, ಸ್ವಲ್ಪ ನೋಡಿ ಓಡಾಡ್ತಲ್ಲ ತಡ್ರಿ, ಸ್ವಲ್ಪ ಕಲ್ಸೋಣ. ಅದು ನೀವು ಟಚ್ ಮಾಡಿದ್ರೆ ರೌಂಡ್ ಬಾಲ್ ತರ ಆಗ್ಬಿಡುತ್ತೆ ಅದು. ಓ ಹೆಡ್ಜಾಗ್ ತರ. ಹೌದು. ಹೌದಾ? ಓಕೆ, ನೋಡಿ ಸರ್ ಒಂಥರ ಯೂನಿಕ್ ಆಗಿದೆ ನಿಮಗೆ. ಸೊ ನನ್ನ ಕಣ್ಣಿಗೆ ಕಾಣ್ತಾ ಇದೆ, ನಿಮಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕೆ ಗೊತ್ತಾಗ್ತಿಲ್ಲ ಅಷ್ಟೇ. ಅದು ಸಕ್ಕತ್ತಾಗಿದೆ, ಒಂಥರ ಯೂನಿಕ್ ಆಗಿದೆ ಇದೆಲ್ಲ. ಸೊ ಇದೆಲ್ಲ ನೋಡಿ ನಾನು ಎಲ್ಲಿ ನೋಡ್ತೀವಿ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಟೈಮ್ ನಾನು ಏನು ಬೇಕಂದ್ರೆ ಹ್ಯಾಮ್ಸ್ಟರ್ ವೀಡಿಯೋಸ್ ಎಲ್ಲ ಮಾಡ್ಬೇಕು ಬ್ರದರ್ದು ಫಸ್ಟ್ ಮಾಡಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸಾಟಿಕ್ದು. ಅವಾಗ ತುಂಬ ಈ ಥರ ತೋರಿಸಿರಲ್ಲ, ಇನ್ಸೆಕ್ಟ್ಸ್ ಇರಲ್ಲ ಅವರು ಅವಾಗ. ಇಲ್ಲ ಅವಾಗ ಇನ್ಸೆಕ್ಟ್ಸ್ ಎಲ್ಲ ತೋರಿಸಿರಲಿಲ್ಲ ನಾವು. ಹೌದು. ಅವಾಗ ಜಸ್ಟ್ ಬರೀ ಹ್ಯಾಮ್ಸ್ಟರ್ಸು ಮತ್ತು ಶುಗರ್ ಗ್ಲೇಡರ್ಸ್ ಎಲ್ಲ ತೋರಿಸಿದ್ರಿ. ಕರೆಕ್ಟ್. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಬೇರೆ ಬೇರೆ ಫೀಲ್ಡಲ್ಲಿ ಏನೇನು ಬರ್ತಾ ಇದೆ, ಫಾರಿನ್ ಕಂಟೆಂಟ್ಸ್ ನೋಡಿ ಈ ನಮ್ಮ ಇಂಡಿಯಾದಲ್ಲೂ ಮಾಡಬಹುದಲ್ಲ. ನಮ್ಮ ಇಂಡಿಯಾದಲ್ಲೂ ಪೆಟ್ ಎಂಥೂಸಿಯಾಸ್ಟ್ ಇದ್ದಾರೆ, ಬೇರೆ ಬೇರೆ ತರದ್ದು ನಾವು ಸಾಕೊಬೇಕು, ಒಂದು ಇಂಟ್ರೆಸ್ಟ್ ಇದೆ, ಕುತೂಹಲ ಇದೆ. ಸೊ ಆ ಕುತೂಹಲಕ್ಕೆ ಏನ್ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ತರದ್ದು ಪೆಟ್ಸ್ ನಾನು ಎತ್ಕೊಂಡ್ ಬಂದು ಜನರಿಗೆ ತೋರಿಸ್ತಾ ಇದ್ದೀನಿ. ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರ್ಲಿ, ಅವರು ಒಂದು ನಾಲೆಜ್ ಬರುತ್ತೆ ಅಷ್ಟೇ. ಸಾಕೋದಕ್ಕಿಂತ ಅಟ್ಲೀಸ್ಟ್ ನೋಡಿ ತಿಳ್ಕೊಬಹುದು ಏನಾದ್ರು. ಹೌದು, ಕರೆಕ್ಟ್. ಸಿಂಪಲ್ ಇನ್ನೇ ಇಲ್ಲ. ಸೊ ಇವಾಗ ಎಷ್ಟು ಬ್ರೋ ಇದು ಬಂದ್ಬಿಟ್ಟು ಸೆಕೆಂಡ್ ವರ್ಷನ್ ಆಯ್ತು? ಸೆಕೆಂಡ್ ವರ್ಷನ್ ಇದು. ಓಕೆ, ನೆಕ್ಸ್ಟ್ ಯಾವ್ದಿದೆ ಇದು ಬಿಟ್ರೆ? ಇನ್ನು ಬಂದು ಯೆಲ್ಲೋ ಸ್ಪಾಟ್ಸ್ ಇದೆ. ಓಕೆ, ಬೇರೆ ಬೇರೆ ತರದ್ದು ಇದೆ. ಒಂದು ಡೈರಿ ಕೌ ಅಂತ ಒಂದು ಆಪ್ಷನ್ ಇದೆ. ಸೊ ಬೇರೆ ಬೇರೆ ತರದ್ದು ಕಲರ್ಸ್ ಇರುತ್ತೆ. ಕಲರ್ ಮೇಲೆ ಹೆಸರು ಚೇಂಜ್ ಆಗುತ್ತೆ ಅಷ್ಟೇ. ಕಲರ್ ಮೇಲೆ ಹೆಸರು ಚೇಂಜ್ ಆಗುತ್ತೆ, ಸೈಜ್ ಮೇಲೆ ಕಲರ್ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ಬಂದು ಟೈನಿಯಸ್ಟ್ ಐಸೋಪಾಡ್, ಲಿಟಲ್ ಸಿ ಅಂತ ಇದು. ಓಕೆ, ಎಷ್ಟು ಚಿಕ್ಕದು ಬರುತ್ತೆ ಅದು? ಮೈಕ್ರೋ ಸೈಜ್ ತರ ಐತೆ ಆಕ್ಚುಲಿ. ಹೌದು, ಲಿಟಲ್ ಸಿ ಇದು. ಇದೇ 20 ರೂಪೀಸ್ ಈಚ್ ಇದು. ಓಕೆ, ಕಮ್ಮಿ ಬೆಲೆದು ಐಸೋಪಾಡ್ ಅಂದ್ರೆ ಇದೆ ಲಿಟಲ್ ಸಿ ಅಂತ. ಓಕೆ, ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಇದು. ನೋಡಿ ಎಷ್ಟು ಆಕ್ಟಿವ್ ನೋಡಿ, ಎಷ್ಟು ಪಟ ನೋಡ್ತಿರ್ಬೋದು. ಈ ತರ ಹಲವಾರು ಇದಾವೆ, ಹೇಳದ್ನಲ್ಲ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ, ಎತ್ತ ತುಂಬಾ ಕಷ್ಟ. ನೋಡಿ ಇಲ್ಲೊಂದು 2-3 ಕಾಣ್ತಾ ಇದೆ, ಇಲ್ಲಿ ನೋಡ್ತಿರ್ಬೋದು ವೈಟ್ ಡಾಟ್ಸ್ ಥರ ಕಾಣ್ತಿರೋದಲ್ಲ, ಅದೇ ನೀವು ಆ್ಯಕ್ಚುಲಿ ನೋಡ್ತಿರ್ಬೋದು. ತೀರಾ ಅವಾಗ ಫಸ್ಟ್ ಬಂದು ಕುಂಚಿ ತೋರಿಸ್ತಲ್ಲ, ಅದನ್ನ ಚಿಕ್ಕದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ನೋಡಿ ಇಲ್ಲೊಂದು ಮೂವ್ ಆಗ್ತಾಯಿದೆ ಹೊರಗಡೆ, ಇಲ್ಲಿ ನೋಡಿ ನೋಡು ಹಿಂಗೆ ಓಡಾಡ್ಬಿಡ್ತಾವೆ ಅದೆಲ್ಲ. ಸೊ ಇದು ಸೇಮ್ ಮೆಥಡ್ ಬರುತ್ತೆ ಬ್ರೋ ಇದು? ಹೌದು. ಸೊ ಇದು ಕೂಡ ಇದರಲ್ಲಿ ಪರ್ಸೆಂಟ್ ಎಷ್ಟಿದೆ ಬ್ರೋ ಇದರಲ್ಲಿ? ಇದರಲ್ಲಿ ಇವಾಗ ಸ್ಟಾರ್ಟಿಂಗ್ ಕಲ್ಚರ್ಸ್ ಅಲ್ಲ, ಒಂದೊಂದರಲ್ಲಿ ಇವಾಗ ಆರೆಂಜ್ ಪೌಡರ್ ಎಲ್ಲ ತೋರಿಸಿದ್ದಲ್ಲ, ಅದರಲ್ಲಿ 100-200 ಪೀಸಸ್ ಇರುತ್ತೆ. ಇವಾಗ ಇದ್ರಲ್ಲೆಲ್ಲ ಒಂದು 20-30 ಪೀಸಸ್ ಇದೆ ಸ್ಟಾರ್ಟಿಂಗ್ ಕಲ್ಚರ್ಸ್. ಹೌದು, ನಾನು ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನ್ ವೆರೈಟೀಸ್ ಸಿಗ್ತಾ ಇದೆ ಆ ವೆರೈಟೀಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇರೋದು. ಸೊ ಇವಾಗೆಲ್ಲ ದೊಡ್ಡದಾಗ್ತಾ ಇರೋದು ಇವರು. ಓಕೆ,
ಸೊ ವೀಕ್ಷಕರು ಇಲ್ಲಿ ನೋಡ್ತಿರ್ಬೋದು ಸಖತ್ ಅದೇ ತರನ ಸ್ವಲ್ಪ ಯೂನಿಕ್ ಆಗಿದೆ ಕಲರೇಷನ್. ನಿಮಗೆ ಹೇಳಿ ಬ್ರೋ ಇದ್ರ ಬಗ್ಗೆ. ಹೌದು, ಇದು ಬಂದು ನಿಮ್ಗೆ ಬಂದು ಅರ್ಮೆಂಡಿಲ್ ವೆರೈಟಿ. ಇದನ್ನು ಗ್ಯಾಸ್ಟ್ರಿಯಾ ಅಂತ ಓಕೆ ತುಂಬಾ ಫೇಮಸ್ ವೆರೈಟಿ ಇದು. ಓಕೆ ಪ್ರೈಸಿಂಗು ನೀವು ಕೇಳಿದ್ರೆ 150 rupees ಇದು. ಓಹೋ ಒಂದು ಪೀಸ್ 150 ರೂಪಾಯಿ ಇದು. ಸೊ ಬ್ರೀಡಿಂಗ್ ಅಂತೂ ಈಸಿನೇ. ಓಕೆ ಸೊ ಇದರಲ್ಲಿ ಏನಂದ್ರೆ ಚೆನ್ನಾಗಿರುತ್ತೆ, ಇದು ಸೈಜ್ ಎಲ್ಲ ಚೆನ್ನಾಗಿ 1 inch ಸೈಜ್ ಇದೆ ನೋಡಿ. ಕೈಯಲ್ಲೂ ಎತ್ತಬಹುದು ನೀವು ನೋಡಿ, ಬಾಲ್ ತರ ಆಗ್ಬಿಡುತ್ತೆ ಇದು. ಓಕೆ ಓಕೆ ಸೊ ಬ್ಯೂಟಿಫುಲ್ ವೆರೈಟಿ ಇದು, ನೋಡಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಯೂನಿಕ್ ಆಗಿದೆ ನೋಡಿ ಸರ್. ಸೊ ಇದೆಲ್ಲ ನನಗೆ ಟೆರ್ರೇಮ್ಸ್ ಯೂಸ್ ಮಾಡೋವಂಥದ್ದು. ಹೌದು, ಇದೆಲ್ಲ ಆ್ಯಕ್ಚುಲಿ ತುಂಬ ಜನ ಹುಡುಕ್ತೀರಾ, ಬಟ್ ನನಗೆ ಫಸ್ಟ್ ಟೈಮ್ ಇವ್ರು ಬ್ರದರ್ ಹೇಳಿದ್ರು ಈ ಥರ ಸಾಕ್ತಾನೆ ಗೊತ್ತಿತ್ತು. ನನಗೆ ಅಂದರೆ ಸ್ವಿಮ್ಸ್ ಬಿಡ್ತಾರಲ್ಲ ಐಡಿಯಾ ಇತ್ತು. ಸೊ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಇನ್ ಕೇಸ್ ಏನಾದರೂ ಇನ್ ಕೇಸ್ ಹುಡ್ಕೋರಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ. ಏನು ಮಸ್ತಾಗಿದೆ ಇದು ಅಂದ್ಬಿಟ್ಟು, ನಿಮಗೆ ಯೂನಿಕ್ ಕಲರ್ ಆಗಿದೆ. ಸೂಪರ್. ಇದು ಬಂದ್ಬಿಟ್ಟು 150 ಪೇರ್ ಬ್ರೋ, ಸಿಂಗಲ್ ಈಚ್ ಸಿಂಗಲ್. ಹೌದು, ನಿಮ್ಮ ವೀಕ್ಷಕರಿಗೆ ಬೇಕಂದ್ರೆ 100 rupees ಈಚ್ ಇಂದ ಕೊಡ್ಬೋದು ನೋಡಿ ವೀಕ್ಷಕರ. ನಮ್ಮ ಕಡೆಯಿಂದ ಏನಾದ್ರು ಬಂದರೆ ಸೊ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಬರೋರು. ಸೊ ಆದಷ್ಟು ಬೇಗ ಬನ್ನಿ, ಲಿಮಿಟೆಡ್ ಸ್ಟಾಕ್ ಇಡ್ತೀವಲ್ಲ, ಜಾಸ್ತಿ ಇರಲ್ಲ. ಓಕೆನಾ? ಸೊ ವೀಕ್ಷಕರೇ, ಇವಾಗ ನಿಮ್ಮ ಹತ್ರ ಬಂದು 8 ವೆರೈಟೀಸ್ ಇದೆ ಇದರಲ್ಲಿ. ಎಲ್ಲೋ ಇದು ಹೈ ಎಲ್ಲೋ ಸ್ಪಾಟೆಡ್ ಅಂತಾರ. ಹೌದು ಹೌದು, ಇದೆರಡು ತೋರಿಸ್ತೀನಿ ಅನ್ಕೋತೀರಲ್ಲ, ಇದು ತೋರಿಸಿದ್ರೆ ಇನ್ ಮಿಕ್ಕಿದ್ದೆಲ್ಲ ತೀರಾ ಚಿಕ್ಕದಿದೆ ವೀಕ್ಷರ. ಇನ್ನ ಚಿಕ್ಕ ಮರಿಗಳು ಆಕ್ಚುಲಿ ಕಣ್ಣಿಗೆ ಕಾಣುತ್ತಲ್ಲ, ತೀರಾ ಮೈಕ್ರೋ ಇದೆ. ಸೊ ಆ ಕಾರಣಕ್ಕೆ ನಿಮ್ಗೆ ತೋರ್ಸಕ್ ಆಗ್ತಿಲ್ಲ. ಇನ್ಯಾವ್ದು ಇಬ್ರು ಹಂಗೆ ಜಸ್ಟ್ ಹೇಳ್ಬಿಡಿ ಜನಕ್ಕೆ. ಸೊ ಇಲ್ಲಿ ಬಂದು ಡೈರಿ ಕವ್ ಅಂತ ಬ್ಯೂಟಿಫುಲ್ ವೆರೈಟಿ ಇದು. ಓಕೆ. ಸೊ ಆರೆಂಜ್ ಡೈರಿ ಕವ್ ಇದೆ ನಮ್ಮ ಹತ್ರ, ಗ್ಲೇಷಿಯರ್ ಅಂತ ಇದೆ, ಸೊ ಆರೆಂಜ್ ಪೌಡರ್ ಇದೆ. ಸೊ ವೇರಿಯಸ್ ವೆರೈಟೀಸ್ ಇದೆ. ಸೊ ವೀಕ್ಷರ, ಇಫ್ ಇನ್ ಕೇಸ್ ಏನಾದರೂ ನೀವು ಟೆರರಿಯಮ್ಸ್ಗೆ ನಿಮಗೆ ನೋಡಿ ಇಲ್ಲ 10% ನಿಮಗೆ ಒಂದು 7 ವೆರೈಟೀಸ್ ಆಫ್ ಇನ್ಸೆಕ್ಟ್ಸ್ ಇದೆ ಆಕ್ಚುಲಿ, ಐಸೋಪಾಟ್ಸ್ ಅಂತ ಹೇಳ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದು ಬಿಟ್ಟರೆ ನೆಕ್ಸ್ಟ್ ಬ್ರೋ ಇನ್ಯಾವ ತೋರಿಸ್ತೀರಾ? ನಾನು ಬಂದು ಇವಾಗ ಬಂದು ನಿಮಗೆ ಟೈಪ್ಸ್ ಆಫ್ ಜಿರ್ಲೆಗಳು ತೋರಿಸ್ತೀನಿ. ಓಕೆ, ಜಿರ್ಲೆಗಳಲ್ಲಿ ಯಾವ ಯಾವ ಟೈಪ್ಸ್ ಇರುತ್ತೆ, ಆದ್ರೆ ನಿಮ್ಗೆ ಸ್ಕ್ವೀಮಿಶ್ ಆಗಿ ಕಾಣಬಹುದು, ಇಲ್ಲ ಸುಂದರವಾಗೂ ಕಾಣಬಹುದು. ನಿಮ್ಮ ಡಿಪೆಂಡ್ ಅವ್ರ ಮೇಲೆ, ನೋಡೋದ್ರ ಮೇಲೆ ಹೋಗುತ್ತಲ್ಲ. ಸೊ ವೀಕ್ಷರ, ಇವಾಗ ನೋಡ್ತಾ ಇರೋದು ಬಂದ್ಬಿಟ್ಟು ದೂಬಿಯರ್ ಓಚ್ ಅಂದ್ಬಿಟ್ಟು, ಅದೇ ನಿಮಗೆ ಕಾಕ್ರೋಚ್ ಓಕೆನಾ, ಅದ್ರ ಡಿಫ್ರೆಂಟ್ ಆಗಿರೋ ಕಾಕ್ರೋಚು. ಸೊ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜ್ ಅಪ್ಪ ಹೆಂಗಿದು? ಹೌದು, ಸ್ಟಾರ್ಟಿಂಗ್ ಸ್ಟೇಜು. ದೂಬಿಯಾ ರೋಜ್ ಬಂದು ಇವಾಗ ನೋಡ್ತಾ ಇರಬಹುದು ನೀವು, ಇದು ಮೇಲ್, ಇದು ಓಕೆ, ಇದು ಫೀಮೇಲ್. ಫೀಮೇಲ್ಗೆ ಏನಿರಲ್ಲ, ಹೌದು, ಮೇಲ್ಗೆ ಬಂದು ವಿಂಗ್ಸ್ ಇರುತ್ತೆ. ಇದು ಯಾವುದೇ ತರದ್ದು ಹಾರಲ್ಲ. ನಾವು ಇದು ಹೊರಗಡೆ ಬರಬಾರ್ದು, ನಮ್ಮ ಮನೆಯಲ್ಲಿ ಎಲ್ಲ ಸ್ಪ್ರೆಡ್ ಆಗಬಾರ್ದು ಅಂತ ಏನ್ ಮಾಡ್ತೀವಿ, ಕಂಪ್ಲೀಟ್ ಬಂದು ಇಲ್ಲಿ ವ್ಯಾಸ್ಲಿನ್ ಹಚ್ಚಿ ಬಿಡ್ತೀವಿ. ವ್ಯಾಸ್ಲಿನ್ ಹಚ್ಬಿಟ್ರೆ ಏನಾಗುತ್ತೆ, ಇದರಲ್ಲಿ ಒಳಗೇನೆ ಇರುತ್ತೆ ಅದು. ಓಕೆನಾ? ಸೊ ಇದು ಬಂದು ಫಿಶಸ್ಗೆ ಸಾಕಕ್ಕೆ, ಇವಾಗ ರೆಪ್ಟೈಲ್ಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ, ಮತ್ತೆ ಟೆರೆಂಟುಲಾಸ್ಗೂ ಯೂಸ್ ಆಗುತ್ತೆ ಇದು. ಇವಾಗ ನೋಡಿ, ಇದು ಏನು ಬೈಟ್ ಎಲ್ಲ ಮಾಡಲ್ಲ, ಒಳ್ಳೇದು ರೌಂಡ್ ಇರುತ್ತೆ ಇದು. ಇದೇ ಕಾಸ್ಟ್ಲಿಯಸ್ಟ್ ಇದು ನಾರ್ಮಲಿ. ಇದು ಮರಿನೇ, ಈ ಸೈಜ್ ಮರಿ ನಿಮ್ಗೆ 25 ರೂಪಾಯಿ ಬರುತ್ತೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಏನಿರಲ್ಲ, 10 ಪೀಸ್ ಬೇಕಂದ್ರೆ ನಾವು ಕೊಡ್ತೀವಿ. ಸೊ ಇದು ಒಂದು ವೆರೈಟಿ. ಫಿಮೇಲ್ ಇದು ಮರಿ, ಇದು ಮರಿಯಲ್ಲಿ ಗೊತ್ತಾಗಲ್ಲ. ಸೊ ದೊಡ್ಡದಾದ್ಮೇಲೆ ಇದು ವಿಂಗ್ಸ್ ಬಂದ್ರೆ ಗೊತ್ತಾಗುತ್ತೆ ಮೇಲು, ಇಲ್ಲಾಂದ್ರೆ ಈ ತರ ಇದ್ರೆ ಫಿಮೇಲು ಅಷ್ಟೇ, ಸಿಂಪಲ್. ಸೊ ಇದು ಬಂದ್ಬಿಟ್ಟು ಇದಕ್ಕೆ ಇನ್ಕ್ಲೋಸರ್ ಯಾವ ತರ ಬರೋ ಇದಕ್ಕೆ? ಅದಕ್ಕೆ ಇದೆ ಸಿಂಪಲ್, ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡಬೇಕು. ಇವಾಗ ಮೊಟ್ಟೆ ದುಟ್ರೆ ಇಲ್ಲ ಕಾರ್ಡ್ ಬೋರ್ಡ್ಸ್ ಏನಾದ್ರು ಹಾಕಿ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡಬೇಕು. ಕೆಳಗಡೆ ಬಂದು ವೀಟ್ ಬ್ರಾನ್ ಹಾಕ್ಬೇಕು ಅಷ್ಟೇ, ಬೇರೆ ಏನು ನಮ್ಮ ಹತ್ರ ಇರೋದು ಕ್ಯಾರೆಟ್ಸ್, ಕ್ಯಾರೆಟ್ ಕಾರ್ನ್ ಎಲ್ಲ ಹಾಕ್ತಿವಿ. ನೋಡ್ತಿರ್ಬೋದು ಬೇರೆ ಯಾವ ದೇಶದ ಬ್ರೋ ಇದು ಆಕ್ಚುಲಿ? ಸೊ ಇದು ಬಂದು ಬೇಸಿಕ್ಲಿ ಎಲ್ಲಾ ದೇಶದಲ್ಲೂ ಇವಾಗ ಸಾಕಕ್ಕೆ ಶುರು ಮಾಡಿದ್ದಾರೆ. ಆಸ್ಟ್ರೇಲಿಯನ್ ತಳಿ ಇದು. ಆಸ್ಟ್ರೇಲಿಯನ್ ನೋಡಿ ಸರ್, ಆಸ್ಟ್ರೇಲಿಯನ್ ಕಾಕ್ರೋಚ್ ಹೆಂಗಿರುತ್ತೆ ನಿಮ್ಗೆ ನೋಡ್ಬೋದು. ಇದೆ ಒಂದಲ್ಲ ಎಷ್ಟೊಂದ್ ತರ ಇದೆ, ಅದ್ರಲ್ಲಿ ನಿಮ್ಗೆ ಕೆಲವೊಂದು ತೋರಿಸ್ತಾ ಇದ್ವು ಅಷ್ಟೇ, ನಿಮ್ಗೆ ನೋಡ್ತಿರ್ಬೋದು. ಸೊ ಇದ್ರಲ್ಲಿ ಮ್ಯಾಕ್ಸಿಮಮ್ ಸೈಜ್ ಇಷ್ಟೇನ, ಇದು ಇನ್ನೂ ದೊಡ್ಡ ಅಷ್ಟೇ ಸೈಜ್ ಬರೋದು, ಅದು ದೊಡ್ಡದಾಗಲ್ಲ. ಇದು ದೊಡ್ಡದು ಒಂದು ವೆರೈಟಿ ಇದೆ, ತೋರಿಸ್ತೀನಿ ಲಾಸ್ಟ್ ಅಲ್ಲಿ. ಓಕೆ. ಸೊ ನೋಡ್ತಿರ್ಬೋದು, ಇದೆಲ್ಲ ಕೊಟ್ಟಿದ್ದಾರೆ ನಿಮಗೆ, ಕಾರ್ನ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಕಾರ್ನ್ ಆರಾಮಾಗಿ ತಿನ್ಕೊಡುತ್ತೆ, ಆರಾಮಾಗಿ ಕಾರ್ನ್ ತಿನ್ನುತ್ತೆ, ಕ್ಯಾರೆಟ್ಸ್ ತಿನ್ನುತ್ತೆ. ಓಕೆ. ಇದು ಬಂದು ಟೆರೆಂಟುಲಾಸ್ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ ಈ ವೆರೈಟಿ, ಫೀಡಿಂಗ್ ಗೆ. ಮತ್ತೆ ಇದು ಬಿಯರ್ಡೆಡ್ ಡ್ರ್ಯಾಗನ್, ಇನ್ಸೆಕ್ಟಿವರಸ್ ಪೆಟ್ಸ್ ಗೆ ತುಂಬಾ ಇದ್ದು. ಇವಾಗ ಬಿಯರ್ಡೆಡ್ ಡ್ರ್ಯಾಗನ್ ವೀಕ್ ಆಗ್ಬಿಡ್ತಾರೆ, ಅವಾಗ ಏನ್ ಮಾಡೋದು ಜನರಿಗೆ ಗೊತ್ತಾಗಿರಲ್ಲ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬಿಯರ್ಡೆಡ್ ಡ್ರ್ಯಾಗನ್ ವೀಕ್ ಮಾಡ್ಬಿಟ್ರೆ ಏನ್ ಮಾಡುತ್ತೆ ಅಂತ. ಅವಾಗ ಏನ್ ಮಾಡಬಹುದು, ಈ ಇದು ಕೊಟ್ಬಿಟ್ರೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ. ಫುಲ್ ಪ್ರೋಟೀನ್ ಇದರಲ್ಲಿ. ಹೌದು, ಅದಕ್ಕೆ ಆಮೇಲೆ ನಮ್ಗೆ ಅನ್ಕೊಬಿಡ್ತೈತೆ ಅದಕ್ಕೆ. ಸೊ ಇವಾಗ ಆಕ್ಚುಲಿ ಇವಾಗ ಇದೇನು ಸ್ಮೆಲ್ ಏನು ಬರಲ್ಲ ಬ್ರೋ, ಇದು ಜಾಸ್ತಿ ನಾರ್ಮಲ್ ಕಾಕ್ರೋಚ್ ಕಂಪೇರ್ ಮಾಡಿದ್ರೆ ನಮ್ದು ಹೆವಿ ಸ್ಮೆಲ್ ಇರುತ್ತೆ ನಮ್ದು. ಹೌದು, ಸೊ ಇದು ಸ್ಮೆಲ್ಸ್ ಇರಲ್ಲ, ಅಷ್ಟೊಂದು ಸ್ಮೆಲ್ ಇರಲ್ಲ. ಅದೇ ಮೇನ್ ಏನಂದ್ರೆ ಯಾವ್ದಾದ್ರು ಪ್ರಾಣಿ ಇರ್ಲಿ ಪಕ್ಷಿ ಇದ್ರಿ, ನಾವು ಏನ್ ತಿನ್ಸ್ತೀವಿ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇವಾಗೆಲ್ಲ ವೇಸ್ಟೇಜ್ ಎಲ್ಲ ಕೊಟ್ಟಿ ಕಸ ಕೊಟ್ರೆ ಅದರಿಂದ ಕಸ ಸ್ಮೆಲ್ಲೇ ಬರೋದು. ಇವಾಗ ನಾವು ಒಳ್ಳೆ ಫೀಡ್ ಕೊಟ್ರೆ, ಇವ್ರಿಗೆ ಕ್ಯಾಟ್ ಫುಡ್ ಎಲ್ಲ ಕೊಡ್ತೀವಿ ವೀಕ್ಲಿ ಒನ್ಸ್, ಇವ್ರಿಗೆ ಪ್ರೋಟೀನ್ ಬರಕ್ಕೆ. ಆ ತರ ಕೊಟ್ರೆ ನಿಮ್ಗೆ ಯಾವುದೇ ತರದ್ದು ಸ್ಮೆಲ್ ಎಲ್ಲ ಬರಲ್ಲ.
ಇವಾಗ ನೀವೇ ನೋಡ್ತಾ ಇದೀರಲ್ಲ, ಒಂದರಲ್ಲೂ ಏನು ಸ್ಮೆಲ್ ಬಂದಿಲ್ಲ. ಸೊ ಸ್ಮೆಲ್ಸ್ ಎಲ್ಲ ಏನು ಬರಲ್ಲ. ಓಕೆ ನಾವು ಹೆಂಗ್ ನೀಟಾಗಿ ನೋಡ್ಕೊಂತೀವಿ ಆ ತರ ಇರುತ್ತೆ. ಓಕೆ ಮನೇಲಿ ಇಟ್ಕೊಂಡ್ರೆ ವ್ಯಾಸ್ಲಿನ್ ಮಾತ್ರ ಅವಾಗ ಸ್ವಲ್ಪ ಚೆಕ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಹೊರಗಡೆ ಬಂದ್ಬಿಟ್ರೆ ಕಷ್ಟ ಆಗುತ್ತಲ್ಲ. ಅದಕ್ಕೆ ಫಾರ್ಮ್ಸ್ ಅಲ್ಲಿ ಅಂದ್ರೆ ನೋ ಪ್ರಾಬ್ಲಮ್. ಮನೆಗಳು ಇಟ್ಕೋತೀರಾ ಸ್ವಲ್ಪ ಹೌದು ಅವಾಯ್ಡ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಮೇಲ್ಗಡೆ ಇದು ಹಾಕೊಬೇಕು. ಓಕೆ ಇದು ಲಾಬ್ಸ್ಟರ್ ಅಂತ, ಓಕೆ ಇದು ಕಮ್ಮಿ ಬೆಲೆದು, 10 ರೂಪಾಯಿ ಒಂದು, ಇದು ಅಷ್ಟೇ. ಓಕೆ ಓಕೆನಾ. ಇದು ಬಿಯರ್ಡೆಡ್ ಡ್ರ್ಯಾಗನ್ಸ್ ರೆಪ್ಟೈಲ್ಸ್ಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಲ್ಲೂ ಸೇಮ್ ಡಿಫ್ರೆನ್ಸಿಯೇಷನ್, ಫಿಮೇಲ್ಗೆ ಮೇಲ್ಗಡೆ ಏನಿರಲ್ಲ, ಓಕೆ ಮೇಲ್ಗೆ ಇದು ಸ್ಟ್ರೈಪ್ಸ್ ತರ ಬರುತ್ತೆ. ಓಕೆ ಓಕೆ ಈ ಕಾಕ್ರೋಚ್ ಇರ್ಲಿ, ಫಸ್ಟ್ ತೋರಿಸಿದ್ದ ಕಾಕ್ರೋಚ್ ಇರ್ಲಿ, ಇವರೆಲ್ಲ ಮೊಟ್ಟೆ ಇಕ್ಕಲ್ಲ, ಡೈರೆಕ್ಟ್ ಲೈವ್ ಬರ್ತ್ ಕೊಡೋದು ಇವರು. ಓ ಹೌದಾ. ಓಕೆ ಲೈವ್ ಬರ್ತ್ ಕೊಡ್ತಾರೆ. ಓಕೆ ಸೊ ಮರಿಗಳು ಓಡಾಡ್ಕೊಂಡಿರುತ್ತೆ. ಮೇಲ್ಗಡೆ ವ್ಯಾಸ್ಲೈನ್ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದು ಅಷ್ಟೇ. ಓಕೆ ಅದೇ ಬ್ಯಾಸ್ಲಿ ಅಂದ್ರೆ ಈ ಮೂಲೆಗೆ ಹಾಕೊಂಡ್ಬಿಟ್ರೆ ವೀಕ್ಷಕ, ಹೌದು ಹೌದು, ಎಷ್ಟು ತೋರಿಸ್ತೀರ ನಿಮಗೆ, ಈ ಮೂಲೆಗೆ ಹಾಕೊಂಡ್ಬಿಟ್ರೆ ಆಚೆ ಬರಲ್ಲ ಅದು. ಸೊ ಇದನ್ನ ಬಾರ್ಡರ್ ದಾಟಿ ಬರಲ್ಲ, ಆರಾಮಾಗಿ ಓಡೇ ಇರುತ್ತೆ. ನಿಮಗೆ ಓಡೋಗೋದು ತಲ್ಲ ಇರಲ್ಲ ಅಂತ ಬ್ರದರ್ ಹೇಳ್ತಿರೋದು. ನೋಡ್ತಿರ್ಬೋದು ಏನು ಸಕ್ಕದಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಈ ಥರದ್ದೆಲ್ಲ. ನಾನು ಶುಗರ್ ಗ್ಲೈಡರ್ಸ್ಗೆ ಎಲ್ಲ ಫೀಡಿಂಗ್ ಕೊಡ್ತೀನಿ. ಇದು ಶುಗರ್ ಗ್ಲೈಡರ್ ನಂದು ಬ್ರೀಡ್ ಆಗಿಲ್ಲ ಅಂದ್ರೆ ಪ್ರೋಟೀನ್ ಕಮ್ಮಿ ಇದೆ ಅಂತ ನಾನು ಏನ್ ಮಾಡ್ತೀನಿ, ಅವಾಗ ಅವ್ರಿಗೆ ಫೀಡಿಂಗ್ಗೆ ಕೊಡ್ತೀನಿ. ಓಕೆ ಇದೆಲ್ಲ ಎಷ್ಟು ದಿನ ಬದುಕುತ್ತೆ ಬರೋದಲ್ಲ, ಲೈಫ್ ಸ್ಪ್ಯಾನ್ ಆ ಥರ ಏನಾದರೂ? ಲೈಫ್ ಸ್ಪ್ಯಾನ್ ಇದು ಬಂದು ಜಾಸ್ತಿ ವರ್ಷನೇ ಇರುತ್ತೆ. ಕಾಕ್ರೋಚಸ್ಗೆಲ್ಲ ಲೈಫ್ ಸ್ಪ್ಯಾನ್ ಹೆಚ್ಚೇ ಬರುತ್ತೆ. ಓಕೆ ಸೊ ಇದು ಬಂದು 4 ವರ್ಷ 5 ವರ್ಷ ಆ ಥರ ಎಲ್ಲ ಇರುತ್ತೆ. ಓಕೆ ಕಾಕ್ರೋಚಸ್ ಅಲ್ಲಿ ಏನು ಲೈಫ್ ಸ್ಪ್ಯಾನ್ ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ, ಮತ್ತೆ ಅವ್ರು ಮಲ್ಟಿಪ್ಲೈ ಆಗ್ತಾ ಇರ್ತಾರೆ. ಇದು ಒಂದ್ಸತಿ ಮರಿ ಹಾಕಿದ್ರೆ ಎಷ್ಟು ಮರಿ ಹಾಕ್ಬೋದು ಅಂದಾಜು? ಅದೇ ಒಂದು 30 ಮರಿ 40 ಮರಿ ದಪ್ಪ ಇರುತ್ತೆ. ಹೌದು, ಹಂಗೆ ಮರಿ ಮಾಡುತ್ತೆ. ಓಕೆ ನೋಡಿ ಎಷ್ಟಿದಾವೆ ಅಪ್ಪ. ಸ್ವಲ್ಪ ಇವಾಗ ಇದರಲ್ಲಿ ಒಂದು 200+ ಇದೆಯಾ? ಜಾಸ್ತಿನೇ ಇರ್ಬೋದು, 500ಗಿಂತ ಹೆಚ್ಚಿರ್ಬೋದು ಇದು ಮರಿಗಳು. ಸೊ ಆಕ್ಚುಲಿ ನಿಮ್ಗೆ ಕಾಣ್ತಿಲ್ಲ ಅಷ್ಟೇ, ಎಲ್ಲ ಸೇರ್ಕೊಂಡ್ಬಿಡೋದು, ಹಿಂದೆ ಸೇರ್ಕೊಂಡ್ಬಿಡ್ತದಲ್ಲ. ಇನ್ನೂ ಎಷ್ಟೊಂದು ಮರಿಗಳು ಕೂಡ ಇದಾವೆ ಈ ಕಡೆ ಒಳಗಡೆ ಎಲ್ಲ, ತುಂಬ ಮರಿಗಳು ಕೂಡ ಇದಾವೆ, ನೋಡ್ತಿರ್ಬೋದು. ಇದು ಬಂದು ಏನು ಎಷ್ಟೊಂದು ಪ್ರೈಸ್ ಇದು? 10 ರೂಪಾಯಿ ಒಂದು. 10 ರೂಪಾಯಿ. ಇದು ಬಂದು ಸ್ಟಾರ್ಟಿಂಗ್ ಇದು ಸ್ಟಾರ್ಟಿಂಗ್ ವೆರೈಟಿ ಅಂತ ಹೇಳ್ಬೋದು ನಿಮಗೆ ಪ್ರೈಸಿಂಗಲ್ಲಿ. ಇಫ್ ಇನ್ ಕೇಸ್ ಅದು ಹೇಳಿದ್ರೆ ನಿಮಗೆ ರೆಪ್ಟೈಲ್ಸ್ ಥರ ಏನೋ ಸಾಕ್ತಾ ಇರೋ ಅಂದರೆ ಅದು ನಿಮ್ಮ ಶುಗರ್ ಗ್ಲೈಡರ್ ಆಗಿರ್ಬೋದು, ಮತ್ತು ಹೆಡ್ಜಾಗ್ಸು ಆ ಥರ ಎಲ್ಲದಕ್ಕೂ ನಿಮಗೆ ಅದೇ ಇನ್ಸೆಕ್ಟ್ ತಿನ್ನುವಂಥದ್ದು ಇದು ನಿಮ್ಮದು ಪೆಟ್ಟಿದೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಕೊಂಡು ಇದನ್ನು ಕೊಡ್ಬೋದು. ನೋಡ್ತಿರ್ಬೋದು ಇವೆಲ್ಲ ಹೈಲಿ ಪ್ರೋಟೀನು, ಬಟ್ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಒಂದು ಸ್ವಲ್ಪ ಕೂಡ ಸ್ಮೆಲ್ ಇಲ್ಲ. ನಾನು ನಿಮ್ಗೆ ವೀಡಿಯೋಗೋಸ್ಕರ ಒಂದು ಹೇಳ್ತಿಲ್ಲ, ಸೊ ನಿಮಗೆ ನಾರ್ಮಲಾಗಿ ಹೇಳ್ತಾರೆ ನಿಮಗೆ ಅಷ್ಟೇ, ನೋಡ್ತಿರ್ಬೋದು. ಸೊ ಇದು ಬಂದು ರೆಡ್ ರನ್ನರ್ ಅಂತ. ಓಕೆ. ಸೊ ರೆಡ್ ರನ್ನರ್ ಬೇಸಿಕ್ಲಿ ಟೆರೆಂಟುಲಾಸ್ಗೆ ಯೂಸ್ ಆಗೋದು. ಓಕೆ. ಇವಾಗ ನೋಡ್ತಾ ಇದ್ದೀರಾ ನೀವು, ರೆಡ್ ರನ್ನರ್ ಬಂದು ಸಿಮಿಲರ್ ಟು ನಮ್ಮ ಕಾಕ್ರೋಚ್ ತರಾನೇ ಇರುತ್ತೆ, ಬಟ್ ಸ್ವಲ್ಪ ಕಲರ್ ಬೇರೆ ತರ ಇರುತ್ತೆ, ರೆಡ್ ವಿತ್ ಬ್ಲಾಕ್ ಇರುತ್ತೆ. ನಮ್ ಕಾಕ್ರೋಚ್ ಫುಲ್ ರೆಡ್ ಬರೋದು. ಸೊ ಇದರಲ್ಲಿ ಏನ್ ವಿಶೇಷತೆ ಅಂದ್ರೆ ಇವ್ರದ್ದು ಮರಿಗಳು ಮೊಟ್ಟೆಯಿಂದ ಬರೋದು ತುಂಬಾ ಚಿಕ್ಕದಾಗಿರುತ್ತೆ. ಇವಾಗ ರೈಸ್ ಗ್ರೇನ್ ಏನ್ ಸೈಜ್ ಇರುತ್ತೆ ಆ ಸೈಜ್ ಅಲ್ಲಿ ಇರುತ್ತೆ, ಅಷ್ಟೊಂದು ಚಿಕ್ಕದಾಗಿರುತ್ತೆ. ಹೌದು. ಇದು ಟೆರೆಂಟುಲಾಸ್ಗೆ ತುಂಬಾ ಯೂಸ್ಫುಲ್. ಹೌದು, ಟೆರೆಂಟುಲಾಸ್ಗೆ ಚಿಕ್ಕ ಸೈಜ್ ಟೆರೆಂಟುಲಾಸ್ಗೆಲ್ಲ ಕೊಟ್ರೆ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ತಿನ್ಕೊಂಡ್ಬಿಡುತ್ತೆ. ಸೊ ಟೆರೆಂಟುಲಾಸ್ ಏನಂತ ಅದು ತೋರಿಸ್ಕೊಡ್ತೀನಿ, ಸ್ವಲ್ಪ ಜನರಿಗೆ ಗೊತ್ತಾಗಲ್ಲ, ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡ್ತಿರ್ಬೋದು. ಇನ್ನ ತುಂಬಾ ಇದಾವೆ ವಿಚಾರ ಇಲ್ಲಲ್ಲ, ನೋಡಿ ಹಲವಾರು ಇದಾವೆ ಇಲ್ಲೆಲ್ಲ. ಸೊ ಇದೇನು ಪ್ರೈಸಿಂಗ್ ಇದೆ? ಇದು 10 ರೂಪಾಯಿ ಒಂದು. ಇದು 10 ರೂಪಾಯಿನೇ, 10 rupees ಈಚ್ ಆ ಥರ ಬರುತ್ತೆ. ಎಷ್ಟಿದ್ದಾವೆ ಇದೆಲ್ಲ ಒಂದು ರೀತಿ ನಿಮಗೆ ಇದೊಂಥರ ಮನೆಗಳು ಇದ್ದಂಗೆ ಇವೆಲ್ಲ ಆಕ್ಚುಲಿ ಹೈಡಿಂಗ್ ಸ್ಪೇಸ್ ಥರ ನಿಮಗೆ ಇರುವೆಗಳು ಗುಡ್ ನೋಡ್ರಿ ಬಂದು ನೀವು ಸೇಮ್ ಅದೇ ರೀತಿ ಇವರು ಅವರೇ ನಿಮಗೆ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋಂಥದ್ದು ಇಲ್ಲ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮೊಟ್ಟೆ ಟ್ರೇಗಳು ಇವೆಲ್ಲ. ಅದೇ ನಿಮಗೆ ಇದು ಬಂದ್ಬಿಟ್ಟು ಬಟ್ಟೆ ಇದೇನದು ಕಾರ್ಡ್ಬೋರ್ಡ್ ಟೈಪ್ ಬರುತ್ತೆ, ಸೊ ಅದಲ್ಲಿ ಮಾಡಿರೋದು ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು 10 rupees ಸಿಂಗಲ್ ಅಲ್ಲ ಬ್ರೋ, ಸಿಂಗಲ್ 10 rupees. ಇಫ್ ಇನ್ ಕೇಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ತಿರ್ಬೋದು ಎಷ್ಟು ಇದಾವೆ ಅಂದ್ಬಿಟ್ಟು ವೀಕ್ಷಕರೇ, ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಯಪ್ಪ, ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ದೊಡ್ಡದಿದೆ ಅಂತ. ಸೊ ಎಷ್ಟು ಸೈಜ್ ಇರ್ಬೋದು ಬ್ರೋ ಇದು? ಸೊ ಇದು ಬಂದು 3 ಇಂಚಿಗಿಂತ ಹೆಚ್ಚಿರುತ್ತೆ. ಇದು ಬಂದು ಹಿಸ್ಸಿಂಗ್ ರೋಚಸ್ ಅಂತ ಸೌಂಡ್ ಮಾಡುತ್ತೆ ಅದು. ಹೌದು, ಡಿಸ್ಟರ್ಬ್ ಮಾಡಿದ್ರೆ ಅವ್ರಿಗೆ ಸೌಂಡ್ ಮಾಡುತ್ತೆ. ಸೊ ಹಿಸ್ ಅಂತ ಸೌಂಡ್ ಮಾಡುತ್ತೆ. ವಿಡಿಯೋಲಿ ಕೇಳಿಸ್ತಾ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಯಪ್ಪ, ಇದು ಹೆಂಗಿದೆ ಜಸ್ಟ್ ಕೈಲಿ ಇಟ್ಕೊಳ್ಳಿ ಬ್ರೋ, ನಿಮ್ಮ ಸೈಜ್ ಗೊತ್ತಾಗುತ್ತೆ ಕೈಗೆ ಕಂಪೇರ್ ಮಾಡಿದಾಗ ಎಷ್ಟು ದೊಡ್ಡದ. 3 ಇಂಚ್ ಹೆಂಗೆ ಬ್ರೋ ಇದು? ಕಚ್ಚಲ್ಲ ಇದು. ಓಕೆ. ಸೊ ಇದು ಬಂದು ದೊಡ್ಡದು ಪೆಟ್ಸ್ಗೆ ಕೊಡ್ತಾರೆ. ಇದು ದೊಡ್ಡದಂದ್ರೆ ಯಾವ್ದಕ್ಕೆ? ಇವಾಗ ಬೇಸಿಕ್ಲಿ ಬರ್ಡ್ಸ್ ಇರ್ತವೆ, ಇಮೂಸ್ ಇರ್ತವೆ, ಮಕಾವು ಆ ಥರದ ಕೊಡ್ಬೋದಾ? ಆ ತರ ಬರ್ಡ್ಸ್ಗೆ ಇಲ್ಲ. ಇವಾಗ ಪೋಲ್ಟ್ರಿಯಲ್ಲಿ ಬರ್ಡ್ಸ್ಗೆ ಕೊಡ್ತಾರೆ ಜಾಸ್ತಿ. ಪೋಲ್ಟ್ರಿ ಬರ್ಡ್ಸ್ ಅಲ್ಲಿ ಪ್ರೋಟೀನ್ ಕಮ್ಮಿ ಇದ್ರೆ ಇದನ್ನ ಕೊಟ್ರೆ ಪ್ರೋಟೀನ್ ಆಗುತ್ತೆ ಅಷ್ಟೇ. ಹೆಂಗೈತ್ ನೋಡ್ಗುರು, ಇದು ಸಕ್ಕತ್ ದೊಡ್ಡದಿದೆ ಗುರು. ನಾನೇ ಚಿಕ್ಕದ್ ಅನ್ಕೊಂಡಿದ್ದೆ. ಹಿಸ್ಸಿಂಗ್ ಸೌಂಡ್ ಮಾಡುತ್ತಂತೆ ಆಕ್ಚುಲಿ ಇದು. ಅದು ಹೆಂಗೆ, ಅದು ಎಷ್ಟು ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಇದು ನೀವು ನೋಡ್ತಾ ಇರ್ಬೋದು, ಚಿಕ್ಕದಾಗಿದೆ ಆಕ್ಚುಲಿ, ನಮ್ಗೆ ಅಷ್ಟು ಕೇಳಲ್ಲ ಆಕ್ಚುಲಿ. ಅದು ಸಖತ್ ಕಮ್ಮಿ ಮಾಡ್ತಾನೆ ಸೌಂಡ್, ಗೊತ್ತಿಲ್ಲ. ನೋಡಿ ಹೆಂಗಿದೆ ಅಪ್ಪ, ಅದೊಂಥರ ಶೆಲ್ ತರ ಇದೆ ನಿಮ್ಗೆ ಬಾಡಿ, ಹಂಗೆ ಆಮೇಲೆ ಹೆಂಗಿರುತ್ತೆ ಶೆಲ್ಲು. ಸೊ ಆ ರೀತಿ ನಿಮ್ಗಿದೆ ನೋಡ, ಮುಟ್ನೋಣ. ಹೌದು ಗುರು, ಗಟ್ಟಿಗಿದೆ, ದಪ್ಪ ಒಂಥರ
ಮಸ್ತಾಗಿ ನೋಡಿ ಕಲರೇಷನ್ ನೋಡ್ತಿರ್ಬೋದು, ಏನು ಸಕ್ಕದಾಗೈತೆ. ಪೇಂಟ್ ಹೊಡೆದಂಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ, ಆಯಿಲ್ ಪೇಂಟ್ ಹೊಡೆದಂಗಿದೆ ನಿಮ್ಗೆ ಆಕ್ಚುಲಿ ಕಲರೇಷನ್ಗೆ. ಸೊ ಇದು ಏನು ಪ್ರೈಸಿಂಗ್ ಬರುತ್ತೆ ಇದು? ಸೊ ಇದು 1000 ರೂಪಾಯಿ ಒಂದು. ಓ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು. ಎಕ್ಸ್ಪೆನ್ಸಿವ್ ಇದು. ಓಕೆ 1000 ರೂಪಾಯಿ ಒಂದು. ಇದು ಶೋಗೂ ಇಟ್ಕೊಂತಾರೆ ಜನರು. ಓಕೆ ಸ್ವಲ್ಪ ಜನರು ಏನ್ ಮಾಡ್ತಾರೆ, ಇದರಲ್ಲಿ ಮೇಲ್ ಫಿಮೇಲ್ ಈಸಿ ಐಡೆಂಟಿಫಿಕೇಶನ್. ಓಕೆ ಫಿಮೇಲ್ಗೆ ಬಂದು ಹಾರ್ನ್ಸ್ ಇರಲ್ಲ, ಈ ತರ ಸಾಫ್ಟ್ ಆಗಿರುತ್ತೆ ತಲೆ ಮೇಲೆ. ಓಕೆ ಮೇಲ್ಗೆ ಬಂದು 2 ಹಾರ್ನ್ಸ್ ಇರ್ತವೆ, ತೋರಿಸ್ತೀನಿ. ಓಕೆ ಆಂಟಿನಾ ತರೋಣ? ಹೌದು, ಆಂಟಿನಾ ಇಲ್ಲ, ಇಲ್ಲಿ ತಲೆ ಮೇಲೆ ಒಂದು ಡಾಟ್ಸ್ ತರ ಇರುತ್ತೆ, ಹಾರ್ನ್ಸ್ ಅಂತಾರ ಅದನ್ನ. ಓಕೆ 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 ಸೊ ಹಾರ್ನ್ಸ್ ಇರೋದು ಇಲ್ಲೂ ಇದೆ ನೋಡಿ. ಸೊ ಹಾರ್ನ್ಸ್ ಇರುತ್ತೆ ಮೇಲ್ಗೆ, ಫಿಮೇಲ್ಗೆ ಇರಲ್ಲ, ಫ್ಲಾಟ್ ಇರುತ್ತೆ. ಓಕೆ ಸೊ ಅದೇ ಇವರಲ್ಲಿ ಮೇಲ್ ಫಿಮೇಲ್ದು ಇದು. ಓಕೆ ಇವೆಲ್ಲ ಮರಿಗಳು ಇವೆಲ್ಲ? ಇಲ್ಲ, ಲಾಬ್ಸ್ಟರ್ ರೋಚಸ್ ಸ್ವಲ್ಪ ಇದರಲ್ಲಿ ಮಿಕ್ಸ್ ಆಗಿದೆ, ಮಿಕ್ಸ್ ಆಗಿದೆ. ಇದು ಹೆಂಗೆ ಜಸ್ಟ್ ಮೊಟ್ಟೆ ಕತ್ತ ಅಥವಾ ಮರಿ ಮಾಡೋದೆ ಇದೆಲ್ಲ ಡೈರೆಕ್ಟ್ ಮರಿ? ಹೌದು, ರೆಡ್ ರನ್ನರ್ ಬಿಟ್ಟು ಎಲ್ಲ ಇದು ಹಂಗೆ ಲೈವ್. ಇದೇನು ಆರಲ್ವಾ ಬ್ರೋ ಇದು ನಮ್ಮ ಜಿರಳೆಗಳ ತರ? ಇಲ್ಲ, ಯಾವುದೇ ಜಿರ್ಲೆ ಇದರಲ್ಲಿ ಹಾರಲ್ಲ. ತೋರಿಸಿರೋ ಜಿರ್ಲೆಗಳಲ್ಲಿ ಹಾರೋದು ಕೆಪಾಸಿಟಿ ಯಾರಿಗೂ ಇಲ್ಲ. ಯಪ್ಪ. ಸೊ ಇದರಲ್ಲಿ ಇರಿಟೇಷನ್ ಆಗಲ್ಲ ನಿಮ್ಗೆ. ನಾರ್ಮಲ್ ಕಾಕ್ರೋಚ್ ಅಲ್ಲಿ ಇರಿಟೇಷನ್ ಬರುತ್ತಲ್ಲ ಕಾಲಲ್ಲಿ, ಆ ತರ ಎಲ್ಲ ಏನ್ ಐತ್ ನೋಡ್ಗುರು. ಸಕ್ಕತ್ತಾಗಿದೆ ಮಾತ್ರ. ಒಂಥರ ನಿಮಗೆ ಫೀಲ್ ಆಗುತ್ತೆ ಆಕ್ಚುಲಿ ಇಟ್ಕೊಂಡಾಗ, ಬಟ್ ಏನು ಮಾಡ್ತಿಲ್ಲ ಆಕ್ಚುಲಿ. ಅದು ನೋಡ್ತಾ ಇದೆ, ಸ್ಮೆಲ್ ಮಾಡ್ತಾ ಇದೆ ನಮ್ಮನ್ನ ಅಷ್ಟೇ, ಏನಿಲ್ಲ. ಅದು ಇದು ಬಂದ್ಬಿಟ್ಟು ಇದು ಏನು ಏಜ್ ಆಗಿದೆ ಪ್ರೆಸೆಂಟ್ ಇದಕ್ಕೆ? ಬ್ರೋ ಇದು ಕಮ್ಮಿನೇ ಬ್ರೋ, 1-3 ತಿಂಗಳದ್ದು ಇರಬಹುದು ಬ್ರೋ. ಇದು ಲೈಫ್ ಸ್ಪ್ಯಾನ್ ಎಷ್ಟು ಬದುಕುತ್ತೆ ಹೆಂಗ್ ಕತೆ ಇದೆಲ್ಲ? ಇದು ವರ್ಷ ಬರುತ್ತೆ ಬ್ರೋ. ಇದು ಹೌದಾ? 10 ವರ್ಷ ಆ ತರ ಲೈಫ್ ಸ್ಪ್ಯಾನ್ ಬರುತ್ತೆ. 10 ವರ್ಷ. ಜಾಸ್ತಿ ಜನರು ಏನ್ ಮಾಡ್ತಾರೆ, ಇದನ್ನ ತಗೊಂಡು ಡೈರೆಕ್ಟ್ ಫೀಡಿಂಗ್ ಎಲ್ಲ ಯೂಸ್ ಮಾಡ್ಕೊಳ್ಳಲ್ಲ. ಒಂದ್ ಪೇರ್ ತಗೊಂತಾರೆ, ಅದೇ ಮರಿ ಮಾಡುತ್ತೆ. ಮರಿ ಮಾಡಿದಾಗ ಆ ಮರಿಗಳು ಫೀಡಿಂಗ್ ಯೂಸ್ ಮಾಡ್ಕೊಂತಾರೆ. ಸೊ ಇದಕ್ಕೆ ಏನ್ ಫೀಡ್ ಆಗ್ತೀರಾ? ಈಗ ನಾರ್ಮಲ್ ಕಾರ್ಕೋ ಅದಕ್ಕೆಲ್ಲ ನಿಮ್ಗೆ ಬಂದ್ಬಿಟ್ಟು ನಾರ್ಮಲ್ ಫ್ರೂಟ್ಸ್ ಅದೆಲ್ಲ ಹೇಳಿದ್ರಲ್ಲ, ಸೊ ಇದಕ್ಕೆ ಯಾವ ತರ? ಇದಕ್ಕೂ ನಾರ್ಮಲ್ ಇದೇ ಹಾಕ್ತಿವಿ ನಾವು, ಕ್ಯಾರೆಟ್, ಕಾರ್ನ್ ಆ ತರ ಹಾಕ್ತಿವಿ. ಮತ್ತೆ ಇವ್ರಿಗೆ ಏನಾಗುತ್ತಂದ್ರೆ ನಮ್ಗೆ ಬ್ರೀಡಿಂಗ್ ಜಾಸ್ತಿ ಬೇಕು, ಇವಾಗ ರಿಕ್ವೈರ್ಮೆಂಟ್ಸ್ ಇರುತ್ತೆ. ರಿಕ್ವೈರ್ಮೆಂಟ್ಸ್ ಇರಿದಾಗ ನಾವು ಏನ್ ಮಾಡ್ತೀವಿ, ಕ್ಯಾಟ್ ಫುಡ್ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಕ್ಯಾಟ್ ಫುಡ್, ಡಾಗ್ ಫುಡ್ ಕೊಟ್ರೆ ಇವ್ರಿಗೆ ಪ್ರೋಟೀನ್ ಜಾಸ್ತಿ ಆಗ್ಬಿಡುತ್ತೆ, ಬ್ರೀಡಿಂಗ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅವಾಗ ಬ್ರೀಡಿಂಗ್ ಜಾಸ್ತಿ ಆಗಿದೆ, ರಿಕ್ವೈರ್ಮೆಂಟ್ ಬೇಸಿಸ್ ಇದು. ಸೊ ಜಾಸ್ತಿ ಯೂಶಲಿ ನಮಗೆ ಬಂದು ಇವಾಗ ಮಂತ್ಲಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು, ಲಾಸ್ಟ್ ವರ್ಷ ನವೆಂಬರ್ಗೆ ಶುರು ಮಾಡಿದ್ದು, ಜನವರಿಯಿಂದ ಮಾಡ್ತೀವಿ ಅಂತ ಹೇಳಿದ್ದು. ಈ ವರ್ಷ ಕಂಪ್ಲೀಟ್ ಪೂರ್ತಿ ಸೇಲ್ಸ್ ಆಗ್ತಾ ಇದೆ. ಚೆನ್ನೈಯಲ್ಲೆಲ್ಲ ಮೆಡಗಾಸ್ಕರ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಚೆನ್ನೈಯಲ್ಲಿ ಜಾಸ್ತಿ ಆರ್ಡರ್ಸ್ ಬರ್ತಾ ಇದೆ ನಮಗೆ ಮೆಡಗಾಸ್ಕರ್ಗೆ. ಮತ್ತೆ ಇದು ನಾರ್ಮಲ್ ಅಲ್ಲ, ಇವಾಗ ಫಿಶ್ ಅಕ್ವೇರಿಯಂ ಅಂಗಡಿ ಅವರೆಲ್ಲ ಜಿರ್ಲೆಗಳು ಫೀಡಿಂಗ್ ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಬೇಕಾಗಿರೋದು ಅವರು ಬಂದು ಆರ್ಡರ್ ಕೊಡ್ತಾ ಇದ್ದಾರೆ. ನಾವು ಫಿಶ್ ಶಾಪ್ಸ್ಗೂ ಕಂಪ್ಲೀಟ್ ಇದು ಹೋಲ್ಸೇಲ್ ಮಾಡ್ತಾರೆ, ಅದೊಂದು ನೆನ್ಪಿಟ್ಕೊಬಿಡ್ರಿಗೆ. ಇಫ್ ಇನ್ ಕೇಸ್ ಏನಾದ್ರು ಬೇಕಾದ್ರೆ ಹೋಲ್ಸೇಲ್ ಕೊಡ್ತಾರೆ ಬೆದರ್, ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ. ಇಫ್ ಇನ್ ಕೇಸ್ ಅಕ್ವೇರಿಯಂ ಶಾಪ್ ಆಗಿರ್ಬೋದು, ಅಥವಾ ನೀವು ಓನಾಗಿ ತಗೋತೀರಂದ್ರು ತೆಗಿಬಹುದು. ಯಾವಾಗ್ಲೂ ಆಲ್ ಓವರ್ ಬ್ಯಾಂಗ್ಳೂರ್ ನಿಮ್ಗೆ ಡೆಲಿವರಿ ಕೊಡ್ತೀನಿ. ಮೇನ್ ಪ್ಲಸ್ ಅಂದ್ರೆ ನಿಮ್ಗೆ ನಮ್ಮ ಬೆಂಗಳೂರಲ್ಲಿ ಇರೋ ಕಾರಣ ಇಲ್ಲಿ ಲೋಕಲ್ ಅವ್ರಿಗೆ ತುಂಬಾ ಯೂಸ್ ಆಗೋದು. ಆಕ್ಚುಲಿ ಎಲ್ಲೋ ಬೇರೆ ಕಡೆ ತರಿಸುವಂತ ಅವಶ್ಯಕತೆ ತುಂಬಾ ಜನ ಗೊತ್ತಿರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಆ ಕಾರಣ ನಿಮ್ಗೆ ಯೂಸ್ ಆಗ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ ಈ ತರ ಒಂಥರ ವೆರೈಟೀಸ್ ಆಫ್ ಕಾಕ್ರೋಚ್ ಇದೆಲ್ಲ ನಾನು ನೋಡಿದ್ದು, ಏನ್ ಮಸ್ತ್ ಆಗಿದೆ ನೋಡಿ. ಒಂಥರ ದೊಡ್ಡ ಒಂದಿರ್ತಿ ನಿಮ್ಗೆ ಹನಿ ಬೀ ಅಂತ ಅನ್ಸುತ್ತೆ ನಿಮ್ಗೆ, ಇದೆಲ್ಲ ನೋಡ್ತಿರ್ಬೋದು. ಸಾಕಾಗಿದೆ ಅಂತ ಹೇಳ್ಬೋದು ನೋಡಿ, ಈ ತರ ಎಲ್ಲ ಮಸ್ತ್ ಆಗಿದೆ. ಸೊ ಇವಾಗ ಕಾಕ್ರೋಚ್ ಎಲ್ಲ ಮುಗಿತಾ ಬರೋ ಇದೆಲ್ಲ ಸೆಕ್ಷನ್? ಕಾಕ್ರೋಚಸ್ ಆಯ್ತು. ಓಕೆ, ನೆಕ್ಸ್ಟ್ ಇವಾಗ ಬಂದು ನಾನು ನಿಮ್ಗೆ ಟೆರೆಂಟುಲಾಸ್ ತೋರಿಸ್ತೀನಿ. ಓಕೆ, ಟೆರೆಂಟುಲಾಸ್ ಅಂದ್ರೆ ಸ್ಪೈಡರ್ಸ್. ಓಕೆನಾ, ದೊಡ್ಡದು ಸ್ಪೈಡರ್ಸ್. ಓಕೆನಾ, ಸ್ಪೈಡರ್ಸ್ ಗೆ 8 ಲೆಗ್ಸ್ ಈ ತರ ಇರುತ್ತೆ, ಅದಕ್ಕೂ 8 ಲೆಗ್ಸ್ ಇರುತ್ತೆ, ಬಟ್ ಅದು ಸ್ವಲ್ಪ ಸೈಜ್ ಬರುತ್ತೆ. ಓಕೆ, ಸೊ ಟೆರೆಂಟುಲಾಸ್ ಬಂದು ಇವಾಗ ಟ್ರೆಂಡಿಂಗ್. ಯಾರು ನೋಡಿದ್ರೂ ಟೆರೆಂಟುಲಾಸ್ ಅಂತಾರೆ. ರೀಸನ್ ಏನಂದ್ರೆ ಟೆರೆಂಟುಲಾಸ್ ಬಂದು ನಾವು ಎತ್ಕೊಂಡು ಕೈಯಲ್ಲಿ ಇಡೋ ತರ ಪೆಟ್ಟಿಲ್ಲ ಅದು. ಓಕೆನಾ, ಅದು ಫಿಶ್ ತರ ನೋಡೋಕೆ ಚೆನ್ನಾಗಿರುತ್ತೆ, ನೋಡಿ ಖುಷಿ ಪಡ್ಬೇಕು ಅಷ್ಟೇ. ಇವಾಗ ಫಿಶಸ್ ಎಲ್ಲ ಲೈಫ್ ಸ್ಪ್ಯಾನ್ ಬಂದು ಕಮ್ಮಿ ಬರುತ್ತೆ. ಓಕೆನಾ, ಸೊ ಆ ರೀಸನ್ ಇಂದ ಜನರು ಮೇಂಟೆನೆನ್ಸ್ ಇರುತ್ತೆ, ನೀರ್ ಕ್ಲೀನ್ ಮಾಡ್ಬೇಕು, ಅದು ಕ್ಲೀನ್ ಮಾಡ್ಬೇಕು. ಇದೆಲ್ಲ ಒನ್ ಟೈಮ್ ನೀವು ಅಕ್ವೇರಿಯಂ ಸೆಟ್ ಮಾಡ್ಕೊಂಡ್ರೆ 1 ವರ್ಷ 2 ವರ್ಷವರೆಗೆ ಟಚ್ ಮಾಡಂಗೆ ಇರಲ್ಲ. ವೀಕ್ಲಿ ಒನ್ಸೆ ಫಿಟ್ ಕೊಡೋದು. ವೀಕ್ಲಿ ನಿಮ್ಗೆ ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ ನೋಡಿ. ಒಂದು ಟೆರೆಂಟುಲಾ ಇಟ್ಕೊಂಡ್ರೆ ₹1, ₹2, ಮ್ಯಾಕ್ಸಿಮಮ್ ₹5. ಏನ್ ಫೀಡ್ ಮಾಡ್ತೀರಾ ಬ್ರೋ? ತೋರಿಸ್ಕೊಡ್ತೀನಿ. ಅದೇ ನಾರ್ಮಲ್ ನಾವು ಏನ್ ಮಾಡ್ತೀವಿ ಅಂದ್ರೆ ಚಿಕ್ಕ ಸೈಜು ಮೀಲ್ ಬಮ್ಸ್ ಕೊಡ್ತೀವಿ, ಇಷ್ಟು ಸೈಜ್ ಮರಿ ತಗೊಳ್ಳುವಾಗ. ಸೊ ಸೈಜ್ ದೊಡ್ಡದು ಆಗ್ತಾ ಬಾಯಿ ಸೈಜ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಫಸ್ಟ್ ಮೀಲ್ ಬಮ್ಸ್, ಆಮೇಲೆ ಬಂದು ಸೂಪರ್ ಬಮ್ಸ್ ಕೊಡ್ತೀವಿ, ಆಮೇಲೆ ಬಂದು ಕಾಕ್ರೋಚಸ್ ಅಲ್ಲಿ ರೆಡ್ ರನ್ನರ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ರೆಡ್ ರನ್ನರ್ಸ್, ಆಮೇಲೆ ದೂಬಿಯಾ ರೋಚಸ್, ಆಮೇಲೆ ಲಾಬ್ಸ್ಟರ್ ರೋಚಸ್, ದೂಬಿಯಾ ರೋಚಸ್ ಸೇಮ್ ಆ ಥರ ಕೊಡ್ತಾ ಇರ್ತೀವಿ. ಅದಕ್ಕೆ ಏನಾಗುತ್ತೆ, ಹೆಂಗೆ ಪ್ರೋಟೀನ್ ಬೇಕಾಗಿದೆ ಹಂಗೆ ಮಾಡ್ತವೆ. ಇದರಲ್ಲೂ ಏನಿಲ್ಲ, ಇವಾಗ ಒನ್ ಟೈಮ್ ಮರಿ ಮಾಡಿದ್ರೆ ಇದು ಬಂದು 62 ನಿಮ್ಗೆ 100 to 150 ಮರಿ ಮಾಡುತ್ತೆ ಟೆರೆಂಟುಲಾ. ಬಟ್ ಟೈಮ್ ಜಾಸ್ತಿ ತಗೊಳ್ಳುತ್ತೆ, 5 ವರ್ಷ ಆದ್ಮೇಲೆ ಅಡಲ್ಟ್ ಆಗೋದು. ಫೀಮೇಲ್ಗೆ ಲೈಫ್ ಸ್ಪ್ಯಾನ್ ಜಾಸ್ತಿ, 10-15 ವರ್ಷ, ವ್ಯಾಲ್ಯೂನು ಜಾಸ್ತಿ ಫೀಮೇಲ್ಗೆ. ಮೇಲ್ಗೆ ಬಂದು 3 ವರ್ಷ ಲೈಫ್ ಸ್ಪ್ಯಾನ್ ಬರುತ್ತೆ ಇದರಲ್ಲಿ. ಅದೇ ಒಂದು ವಿಶೇಷತೆ ಟೆರೆಂಟುಲಾಸ್ ಅಲ್ಲಿ. ಟೆರೆಂಟುಲಾಸ್ ಅಲ್ಲಿ ಹಲವಾರು ಕಲರ್ಸ್ ಬರುತ್ತೆ. ಕಲರ್ಸ್
ಬರ್ಡ್ಸ್ ಹೆಂಗಂದ್ರೆ ನೀವು ನೋಡಿದ ತಕ್ಷಣ ಖುಷಿ ಪಡಬೇಕು, ಬಟ್ ಕಲರ್ ಬರೋಕ್ಕೆ ಅದಕ್ಕೆ 1 ವರ್ಷ ಮೇಲೆ ಆಗುತ್ತೆ, ಅಟ್ಲೀಸ್ಟ್ 9 ಮಂತ್ಸ್ ಅಂತೂ ಹಾಗೆ ಆಗುತ್ತೆ. ಅದು ಮುಂಚೆ ಎಲ್ಲ ಸ್ಲಿಂಗ್ಸು ಸ್ವಲ್ಪ ಡಿಫ್ರೆನ್ಸೇ ಇರುತ್ತೆ. ನಿಮಗೆ ಕಲರ್ ಬರೋಕ್ಕೆ ಕಂಪ್ಲೀಟ್ 1 year to 2 year ಬೇಕೇ ಬೇಕು. ಸೊ ಇವಾಗ ನಾನು ಸ್ವಲ್ಪ ಸ್ಲಿಂಗ್ಸ್ ತೋರಿಸ್ತೀನಿ ನಿಮಗೆ. ಸೊ ಸ್ಲಿಂಗ್ಸ್ ನೋಡಿದರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಸೊ ಬನ್ನಿ ನೋಡ್ತಾವಣ. ಸೊ ವೀಕ್ಷರ, ಇವಾಗ ಬ್ರದರ್ ಹತ್ರ ಪ್ರೆಸೆಂಟ್ ಎಷ್ಟು ಬ್ರೋ 6 ವೆರೈಟೀಸ್ ಇದೆಯಾ? ನನ್ನ ಹತ್ರ ಇವಾಗ 3 ವೆರೈಟೀಸ್ ಇದೆ. ಓಕೆನಾ? ಓಕೆ. ಸೊ 3 ವೆರೈಟೀಸು ಬಂದು ನಿಮಗೆ ಎಕ್ಸಾಟಿಕ್ ವೆರೈಟೀಸು, ನೋಡೋಕ್ಕೆ ತುಂಬ ಸುಂದರವಾಗಿರುತ್ತವೆ. ಓಕೆನಾ? ಇವಾಗ ನಾನು ಹೆಸರು ಹೇಳ್ತೀನಿ, ಆ ಹೆಸರು ಬಂದು ನಿಮಗೆ ಅಡಲ್ಟ್ ಹೆಂಗಿರುತ್ತೆ ಅಂತ ನೋಡ್ಬೇಕಂದ್ರೆ ನೀವು ಬಂದು ಗೂಗಲ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪಕ್ಕದಲ್ಲಿ ಫೋಟೋ ಹಾಕ್ತೀನಿ, ಗೊತ್ತಾಗುತ್ತೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇವಾಗ ಇದೆಲ್ಲ ಬೇಬೀಸ್ ಇರೋದು ನಿಮ್ಮ ಹತ್ರ? ಬೇಬೀಸ್ ಹಂಗೆ ಇದೆಲ್ಲ? ಇದು ಬಂದು 1 ಇಂಚದು. 1 ಇಂಚ್ ಇವ್ರು ಬರ್ಬೇಕಂದ್ರೆ ಕಮ್ಮಿ ಅಂದ್ರೇನು 3 ಇಂದ 5 ತಿಂಗಳು ಇರಬಹುದು ಇವ್ರದ್ದು ಏಜ್. ಓಕೆನಾ? ಸೊ ಇವಾಗ ನೀವು ನೋಡ್ತಾ ಇರಬಹುದು ರೆಡ್ನಿ ಅಂತ. ರೆಡ್ನಿ ಓಕೆನಾ? ಮೆಕ್ಸಿಕನ್ ರೆಡ್ನಿ ಇವ್ರ ಹೆಸರು. ಸೊ ತುಂಬಾ ಸುಂದರವಾದ ವೆರೈಟಿ ಇದು ಅಂಡ್ ಫಾಸ್ಟ್ನು ಸಕ್ಕ ಬೇಗ ಮೂವ್ಮೆಂಟ್ ಆಗುತ್ತೆ. ಹೌದು. ಓಕೆ. ಸೊ ಇದರಿಂದ ನಮಗೆ ಯಾವುದೇ ತರದ್ದು ವಿಷ ಎಲ್ಲ ಏನಾಗಲ್ಲ, ವೆನಮಸ್ ಅಲ್ಲ. 1 ಇಂಚದು ಇದೆ ನೋಡಿ. ಸೊ ಇದು ಬಂದು ರೆಡ್ನಿ ಅಂತ. ರೆಡ್ನಿ ಈ ಸೈಜ್ ಅಲ್ಲಿ ಇರೋದು ನಿಮಗೆ 3500 rupees ಆಗುತ್ತೆ ಇದು. ಸೊ ಬೇಸಿಕ್ ವೆರೈಟೀಸು ನಮ್ಮ ಹತ್ರ ಸಿಗುತ್ತೆ. ಬೇಸಿಕ್ ವೆರೈಟೀಸ್ ಅಂದ್ರೆ ಮೆಕ್ಸಿಕನ್ ರೆಡ್ ರಂಪ್ ಇರುತ್ತೆ, ಗೋಲ್ಡನ್ ಚಾಕೋನಿ, ಇದೆಲ್ಲ ಬೇಸಿಕ್ ವೆರೈಟೀಸ್ ಎಲ್ಲ ನಿಮಗೆ ಬಂದು 2,000 ರೂಪಾಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ನಮಗೆ ಬೇಸಿಕ್ ವೆರೈಟೀಸ್ 2,000 ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಇದು ಲಕ್ಷಾಂತರ ಹೋಗುತ್ತೆ. ನಮ್ಮ ಹತ್ರ ಇವಾಗ ಇರೋದು ಒಂದು ರೆಡ್ನಿ ಇದೆ. ರೆಡ್ನಿ ತುಂಬ ಸುಂದರವಾದ ವೆರೈಟಿ. ಈ ವೆರೈಟಿಯಲ್ಲಿ ನಮ್ಮ ಹತ್ರ 6 ಪೀಸಸ್ ಅವೈಲೇಬಲ್ ಇದೆ ಇವಾಗ. 6 ಪೀಸ್ ಇದೆ. ಸೈಜ್ ಏನಿದೆ ಪ್ರೆಸೆಂಟ್ ಇವಾಗ 1 ಇಂಚ್ ಸೈಜ್ ಅಲ್ಲಿ ಇದೆ ಇದು. ಸೊ ಇದು ಬಂದು ನಿಮಗೆ ರೇಟ್ ಬಗ್ಗೆ ಮಾತಾಡಿದ್ರೆ ಅದೇ ಹೇಳ್ದಲ್ಲ, ನಾರ್ಮಲಿ 3500 rupeesಗೆ ನಾವು ಇದನ್ನ ಕೊಡ್ತೀವಿ. ಸೊ ಇದರಲ್ಲೂ ಸೇಮ್ ಐಸೋಪಾಟ್ಸ್ ತರಾನೇ, ಅರ್ಧ ಜಾಗ ನೀವು ವೆಟ್ ಆಗಿರ್ಬೇಕು, ಅರ್ಧ ಜಾಗ ನೀವು ಹೌದು ಸ್ವಲ್ಪ ವೆಟ್ ಇದೆ, ಹಾರ್ಡ್ ಇದೆ ಅಷ್ಟೇ. ಒಂದು ಹೈಡಿಂಗ್ ಸ್ಪಾಟ್ಸ್ ಕೊಡ್ತೀವಿ ನಾವು, ಇದಕ್ಕೆ ಇನ್ನೂ ಕೊಟ್ಟಿಲ್ಲ. ಸೊ ಇದರಲ್ಲಿ ಏನಂದ್ರೆ ವಿಶೇಷತೆ, ನೀವು ಚಿಕ್ಕಿರುವಾಗ ದೊಡ್ಡದು ಎನ್ಕ್ಲೋಜರ್ ಕೊಡಬಾರ್ದು. ಸ್ವಲ್ಪ ಜನರು ಕಮೆಂಟ್ ಮಾಡ್ತಾರೆ, ಇನ್ಕ್ಲೋಜರ್ ಕಮ್ಮಿ ಕೊಟ್ಟಿದ್ದೀರಾ, ಚಿಕ್ಕದು ಕೊಟ್ಟಿದ್ದೀರಾ ಅಂತ. ರೀಸನ್ ಏನಂದ್ರೆ ಅವ್ರಿಗೆ ಹಂಟಿಂಗ್ಗೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮೀಲ್ವಮ್ ಕೊಡ್ತಾ ಇದೀವಿ, ಬಿಗ್ ಸೈಜ್ದು 1.5 ಇಂಚದು ಕೊಡ್ತೀವಿ. ಇವಾಗ ದೊಡ್ಡದು ಎನ್ಕ್ಲೋಜರ್ ಇಟ್ಬಿಟ್ರೆ ಎಲ್ಲಾದ್ರೂ ಹೋಗ್ಬಿಡುತ್ತೆ. ಹುಡುಕಾಡಿ ಇದಕ್ಕೆ ಹಂಟ್ ಮಾಡಕ್ ಆಗಲ್ಲ. ನೈಟ್ ಟೈಮ್ ಅಲ್ಲೇ ಹಂಟ್ ಮಾಡೋದು. ವೀಕ್ಲಿ ಒಂದೇ ಟೈಮ್ ಫೀಡ್ ಕೊಡಬೇಕು ಅಷ್ಟೇ. ಇವಾಗ ವೀಕ್ಲಿ ಎಷ್ಟು ಮೇಂಟೆನೆನ್ಸ್ ಬಂತು ನಿಮ್ಗೆ? 1 ರೂಪಾಯಿ. ಫಾರ್ ಎಕ್ಸಾಂಪಲ್ ನೀವು 2000 rupees ಒಂದು ಇಸ್ಕೊಂಡ್ರೆ ನಿಮ್ಗೆ ವೀಕ್ಲಿ ಮೇಂಟೆನೆನ್ಸ್ ಬರ್ತಾ ಇದೆ 1 ರೂಪಾಯಿ. ಸೊ ನೀವು ಕಂಪ್ಲೀಟ್ ಬಂದು 3 months ನೋಡ್ಕೊಂಡ್ರೆ ನೀವು 1 ಮಂತ್ಗೆ 4 ರೂಪಾಯಿ ಅಂದ್ರೆ 12 ರೂಪಾಯಿಂದ 15 ರೂಪಾಯಿನೇ ನಿಮ್ಗೆ ಕಾಸ್ಟ್ ಬಿಲ್ ಇರುತ್ತೆ ಅಷ್ಟೇ. ಸೈಜ್ ಹೆಂಗ್ ದೊಡ್ಡದಾಗುತ್ತಾ ಇರುತ್ತೆ, 12,000 15,000. ಇವಾಗ ಇದು ಮೆಕ್ಸಿಕನ್ ರೆಡ್ನಿ ಈ ಪಾಮ್ ಸೈಜ್ ಬಂದ್ರೆ 30,000 ವರೆಗೆ ಬರುತ್ತೆ ನಿಮ್ಗೆ ಅಮೌಂಟ್. ಫೀಮೇಲ್ ಆಗ್ಬಿಟ್ರೆ, ಬ್ರೀಡ್ ಆಗ್ಬಿಟ್ರೆ ಇನ್ನೂ ಒಳ್ಳೇದು. ನೀವು ಬ್ರೀಡ್ ಮಾಡ್ಬಿಟ್ಟು 1,000 ರೂಪಾಯಿ ಕೊಟ್ರೆ ಡೀಲರ್ಸ್ಗೆ ಆರಾಮಾಗಿ ಇಸ್ಕೊಂತಾರೆ. 160 ಮರಿ ಬಂದ್ರೆ 60,000 ಬಂದ್ಬಿಡುತ್ತೆ. ಆ ತರ ಒಳ್ಳೆ ಇದಿದ್ದು. ಚೆನ್ನಾಗಿ ನೋಡ್ಕೊಬೇಕು. ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್, ಓವರ್ ದ ನೈಟ್ ಪ್ರಾಸೆಸ್ ಇಲ್ಲ ಇದು. ಅದೊಂದು ತಲೆಗೆ ಇಟ್ಕೋಬೇಕು ಜನ. ಇದೆಲ್ಲ ಬ್ರೀಡಿಂಗ್ ಅನ್ನೇ ತುಂಬಾ ಈಸಿ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಬ್ರೀಡಿಂಗ್ ಮಾಡೋದಲ್ಲ, ಬ್ರೀಡಿಂಗ್ ಮಾಡುವಾಗ ಫಿಮೇಲ್ ಮೇಲ್ಗೆ ತಿನ್ಬಿಡುತ್ತೆ, ಅದೆಲ್ಲ ಇರುತ್ತೆ ಇದರಲ್ಲಿ. ತುಂಬಾ ಸ್ಟಡಿ ಮಾಡಬೇಕು. ಬಟ್ ಕುತೂಹಲಕ್ಕೆ ಒಳ್ಳೆ ಪೆಟ್ ಅಂತ ಹೇಳ್ತೀನಿ. ಯಾರಿಗೆ ಹೊಸಬ್ರಿಗೆ ನಾನು ಈ ಪೆಟ್ಟು ಸಾಕ್ಬೇಕು, ಒಳ್ಳೇದಾಗಿರ್ಬೇಕು. ಇವಾಗ ಮನೆಯಲ್ಲೆಲ್ಲ ದೊಡ್ಡದು ಟ್ಯಾಂಕ್ ಇಟ್ಬಿಟ್ಟು ಫಿಶ್ ಇಡ್ತಾರೆ, ಯಾರು ನೋಡಲ್ಲ. ಈ ತರ ಏನಾದ್ರು ವಿಚಿತ್ರವಾಗಿಟ್ರೆ ಒಂದು ಅಟ್ರಾಕ್ಷನ್ ಆಗುತ್ತೆ. ಅದೇ ಮೇನ್ ಬೇಸಿಕ್. ಸೊ ಇದು ಬಂದು ನಿಮ್ಗೆ ಬಂದು ಮೆಕ್ಸಿಕನ್ ಗೋಲ್ಡನ್ ರೆಡ್ ರಂಪ್ ಅಂತ. ಮೆಕ್ಸಿಕನ್ ರೆಡ್ ರಮ್ದು ಹೈ ವರ್ಜನ್ ಇದು. ಇದುವೇ ನಿಮಗೆ 3500 rupees ಆಗುತ್ತೆ. ಸೇಮ್ 1 ಇಂಚ್ ಸ್ಟಾಕ್ ಇದು. ಸೊ ಇದನ್ನೂ ಒಂದು ಬ್ಯೂಟಿಫುಲ್ ವೆರೈಟಿ ಇದು. ಸಕ್ಕದಾಗಿದೆ. ಆಕ್ಚುಲಿ ಮೂವ್ಮೆಂಟ್ ಆಗ್ತಿಲ್ಲ, ನೀವೇನೋ ಪ್ಲಾಸ್ಟಿಕ್ ಅನ್ಕೊಬೋದು. ಪ್ಲಾಸ್ಟಿಕ್ ಎಲ್ಲ ನೋಡಿ ಹೇಳಿದ ತಕ್ಷಣ ಉಸಿರಾಡ್ತಾ ಇದೆ, ನೋಡ್ತಿರ್ಬೋದು ನೀವು. ನೋಡಿ ಇದು ಇವಾಗ ನಾನು ಟಚ್ ಮಾಡಿಬಿಟ್ರೆ ಓಡುತ್ತೆ, ಬಟ್ ಓಡಿದ ತಕ್ಷಣ ಎಲ್ಲ ಎನ್ಕ್ಲೋಜರ್ ಎಲ್ಲ ಓಡುತ್ತೆ. ಸೊ ಅದಕ್ಕೆ ನಾನು ಟಚ್ ಮಾಡ್ತಿಲ್ಲ. ಟಚ್ ಮಾಡಿದ್ರೆ ವಿಡಿಯೋನು ಇದಾಗುತ್ತೆ. ಓಕೆ, ನೋಡ್ತಿರ್ಬೋದು. ಇದೆಲ್ಲ 1 ಇಂಚಲ್ಲಿ ಇದೆ ಇವಾಗ. 1 ಇಂಚಲ್ಲಿ ಇದೆ ಇದುವೇ. ಓಕೆ, ಸೊ ನೋಡ್ತಿರ್ಬೋದು ವೀಕ್ಷರ, ಸಖತ್ತಾಗಿದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬ್ರೆಸಿಲಿಯನ್ ರೆಡ್ ಅಂತ ಒಂದು ಬ್ಯೂಟಿಫುಲ್ ವೆರೈಟಿ ಇದೆ. ಅದು ಸಖತ್ ಸ್ಪೀಡು. ಸ್ಪೀಡ್ ಅಂದ್ರೆ ಸ್ಪೀಡ್. ಅದು ಬಿಟ್ಟಿದ ತಕ್ಷಣ ಬ್ರೆಸಿಲಿಯನ್ ರೆಡ್ ಅಂದ್ರೆ ಟಕ್ ಅಂತ ಇದಾಗುತ್ತೆ. ಇದರಲ್ಲಿ ಯಾರು ಇವಾಗ ಟೆರೆಂಟುಲಾಸ್ ಸಾಕ್ತಾರೆ ಅವ್ರು ಇದು ಅರ್ಥ ಮಾಡ್ಕೊಬೇಕು. 3 types ಆಫ್ ಟೆರೆಂಟುಲಾಸ್ ಬರುತ್ತೆ. ಒಂದು ಗ್ರೌಂಡ್ ಟೆರೆಂಟುಲಾ, ಇನ್ಸೈಡ್ ಬಂದು ಇರೋದದು. ಇನ್ನೊಂದು ಬಂದು ಮೇಲ್ಗಡೆನೆ ಓಡಾಡ್ಕೊಂಡಿರುತ್ತೆ, ಅದು ಒಂದು ಟೆರೆಂಟುಲಾ ಇರುತ್ತೆ. ಇನ್ನೊಂದು ಬಂದು
ಮೇಲ್ಗಡೆ ಇರೋದು ಪ್ಲಾಂಟ್ಸ್ ಅಲ್ಲಿ ಇರೋದು. ಓಕೆ ಸೊ ಯಾವ ತರದ್ದು ಟೆರೆಂಟುಲಾ ಅದು ನೋಡ್ಕೊಬೇಕು. ಓಲ್ಡ್ ವರ್ಲ್ಡ್ ನ್ಯೂ ವರ್ಲ್ಡ್ ಅಂತ ಒಂದಿದೆ, ಓಕೆ ಓಕೆನಾ. ಓಲ್ಡ್ ವರ್ಲ್ಡ್ ಅಂದ್ರೆ ಕಂಪ್ಲೀಟ್ಲಿ ಬಂದು ನಮ್ಮ ಏಷ್ಯಾ ಈ ಸೈಡ್ ಅಲ್ಲ. ಆ ನ್ಯೂ ವರ್ಲ್ಡ್ ಅಂದ್ರೆ ಇವಾಗ ಮೆಕ್ಸಿಕೋ ಆಮೇಲೆ ಕಂಡು ಹಿಡಿದಂತಹ ದೇಶಗಳು ನ್ಯೂ ವರ್ಲ್ಡ್. ಓಕೆ ಇದರಲ್ಲಿ ಏನಂದ್ರೆ ಓಲ್ಡ್ ವರ್ಲ್ಡ್ ಟೆರೆಂಟುಲಾಸ್ ನ್ಯೂ ವರ್ಲ್ಡ್ಗೆ ಏನಂದ್ರೆ ಸ್ವಲ್ಪ ಜನರು ವೆಬ್ ಬಿಡ್ತಾರೆ, ಇದೆಲ್ಲ ವೆಬ್ ಬಿಡಲ್ಲ. ಸೊ ವೆಬ್ಬಿಂಗ್ ಇದೆ, ನಾನ್ ವೆಬ್ಬಿಂಗ್ ಇದೆ, ಸ್ವಲ್ಪ ಬೈಟಿಂಗ್ ಮಾಡ್ತಾರೆ, ಸ್ವಲ್ಪ ಬೈಟಿಂಗ್ ಮಾಡಲ್ಲ. ಓಕೆ ಇನ್ನೊಂದು ಬಂದು ಸ್ವಲ್ಪ ಟೆರೆಂಟುಲಾಸ್ ಅದರಲ್ಲಿ ಬಂದು ನೀರ್ ಜಾಸ್ತಿ ಬೇಕು, ಸ್ವಲ್ಪ ಜನರಿಗೆ ಬೇಡ. ಸೊ ಅದೆಲ್ಲ ಸ್ಟಡಿ ಮಾಡ್ಕೊಬೇಕು. ಇವಾಗ ಒಂದು ಟೆರೆಂಟುಲಾ ಅಂದ್ರೆ ಹಂಗೆ ಎತ್ಕೊಂಡ್ ಬಂದು ಇಟ್ಕೊಂಡೋ ತರ ಇರಲ್ಲ, ಇದು ಸ್ವಲ್ಪ ಸ್ಟಡಿ ಮಾಡ್ಬೇಕು, ನಾಲೆಜ್ ಎತ್ಕೊಂಡ್ಬಿಟ್ಟು ಎಲ್ಲ ಸ್ವಲ್ಪ ಸೂಕ್ಷ್ಮ ಇರ್ತವೆ ಅಲ್ಲ. ಹೌದು ಹೌದು. ಒಂದ್ಸಲ ಬಟ್ ಆದ್ರೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ನಾವು ಒಂದು ಟೆರೆಂಟುಲಾ ಎತ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಕುತೂಹಲ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಈ ಮ್ಯೂಟೇಶನ್ ಬೇಕು, ಆ ಮ್ಯೂಟೇಶನ್ ಬೇಕಂತ ನೀವು ಕಲೆಕ್ಟ್ ಮಾಡಿ ಒಂದು ವರ್ಷದಲ್ಲಿ 10-15 ವೆರೈಟೀಸ್ ಬಂದ್ಬಿಡುತ್ತೆ ನಿಮ್ಮ ಹತ್ರ. ಇದು ಸ್ವಲ್ಪ ಅಡಿಕ್ಟಿವ್, ಇನ್ನು ಕಲೆಕ್ಟ್ ಮಾಡಬೇಕು ಅಂತ ಸ್ವಲ್ಪ ಕುತೂಹಲ ಬರುತ್ತೆ ಇದರಲ್ಲಿ. ಅದೊಂದಿದೆ. ಇದರಲ್ಲಿ ಏನಾದ್ರೂ ಬೈಟಿಂಗ್ ವೆರೈಟಿನ ನಾನ್ ಬೈಟಿಂಗ್ ವೆರೈಟಿನ ಅದು ಸ್ವಲ್ಪ ನೋಡ್ಕೊಬೇಕು, ನೋಡ್ಕೊಂಡು ತಗೊಂಡ್ರೆ ಬೆಸ್ಟ್. ವೆನಮ್ ಏನಿರಲ್ಲ ಇದರಲ್ಲಿ, ಓಕೆನಾ. ಇವಾಗ ಒಂದು ಟೆರೆಂಟುಲಾ ಕಚ್ತು OBT ಅಂತ ಬರುತ್ತೆ, ಆರೆಂಜ್ ಕಲರ್ ಅಲ್ಲಿ ಬ್ಯೂಟಿಫುಲ್ ವೆರೈಟಿ OBT ಅಂತ. ಫೋಟೋ ಹಾಕಿ ನೀವು, ಅವ್ರಿಗೆ ಅರ್ಥ ಆಗುತ್ತೆ. ಅದು ಕಚ್ಚಿದ್ರೆ ಏನಾಗಲ್ಲ, ಬಟ್ ಏನಾದ್ರೆ ಒಂದು ಹನಿ ಬಿ ಸ್ಟಿಂಗ್ ಮಾಡಿದ್ರೆ ಹೆಂಗಾಗುತ್ತೆ ಆ ತರ ಆಗುತ್ತೆ. ಬಟ್ ನೋಡಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ, ಬಟ್ ಏನು ಪ್ರಾಬ್ಲಮ್ ಇತ್ತು ಏನಾಗಲ್ಲ. ಕಚ್ಚಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದ್ 4-5 ಮ್ಯೂಟೇಶನ್ಸ್ ಇದೆ, ಅದರಲ್ಲಿ ತೊಂದರೆ ಆಗುತ್ತೆ, ಅದು ಯಾರು ಕೊಡಲ್ಲ, ಎಲ್ಲೂ ಮಾಡಲ್ಲ. ಹೌದು, ನಾರ್ಮಲ್ ವೆರೈಟೀಸ್ ಎಲ್ಲ ಕಟ್ ಮಾಡಿದ್ರೆ ಬಿ ಸ್ಟಿಂಗ್ ತರ ಇರುತ್ತೆ. ಯಾಕಂದ್ರೆ ಈ ಕುತೂಹಲ ಚಿಕ್ಕ ಹುಡುಗರಿಗೆ ಜಾಸ್ತಿ ಇದೆ ಇವಾಗೆಲ್ಲ. ಸ್ಕೂಲ್ ಹುಡುಗರೆಲ್ಲ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಅದಕ್ಕೆ ನಾನು ಫಸ್ಟ್ ಹೇಳ್ತಾ ಇರೋದು, ಈ ತರ ಇದಿರುತ್ತೆ. ಟೀನೇಜರ್ಸು 14 years 18 years ಆ ತರ ಜನರಿಗೆ ಪರವಾಗಿಲ್ಲ. ಪೇರೆಂಟ್ಸ್ ಚಿಕ್ಕ ಹುಡುಗರಿಗೆಲ್ಲ ತರ್ಸ್ಕೊಟ್ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ನೋಡ್ಕೊಬೇಕು, ಪೇರೆಂಟ್ಸ್ ನೋಡ್ಕೊಬೇಕು, ಅದಂತ ಹೇಳ್ತೀನಿ. ಅಕ್ವೇರಿಯಂ ಅಲ್ಲಿ ಡಿಸೈನ್ ಮಾಡ್ಕೊಂಡ್ರೆ ಹೊರಗಡೆ ಎಲ್ಲ ಬರಲ್ಲ, ಮಾಡ್ಕೊಬಹುದು. ಎನ್ಕ್ಲೋಸರ್ ಸೆಟ್ ಮಾಡ್ಕೋಬೇಕಷ್ಟೇ. ಎನ್ಕ್ಲೋಸರ್ ಸೆಟ್ ಮಾಡ್ಕೊಂಡ್ರೆ UV ಲೈಟ್ ಹತ್ರ ಏನು ಬೇಕಾ ಬ್ರೋ? ಏನ್ ಬೇಡ, ಎಷ್ಟು ಡಾರ್ಕ್ ಇರುತ್ತೆ ಅಷ್ಟು ಒಳ್ಳೇದು. ಅದು ಅದಕ್ಕೆ ಡಾರ್ಕ್ ಇರಬೇಕು, ಏನ್ ಪ್ರಾಬ್ಲಮ್ ಇಲ್ಲ. ಲೈಟಿಂಗ್ ಈವ್ನಿಂಗ್ ಟೈಮ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬಂದಿರುತ್ತೆ, ಹಂಟ್ ಮಾಡುತ್ತೆ. ಇವಾಗ ಜಾಸ್ತಿ ಜನರು ಪೆಟ್ಸ್ದು ವಿಡಿಯೋಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೆ, ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಅವ್ರಿಗೆಲ್ಲ ಒಳ್ಳೇದು, ಒಂದು ಕಲೆಕ್ಷನ್ ಅವ್ರದ್ದು ಫ್ಯಾಮಿಲಿ ಎಲ್ಲ ತೋರಿಸ್ಕೊಬಹುದು, ಆ ತರ ಇರುತ್ತೆ. ಬ್ರೆಜಿಲಿಯನ್ ರೆಡ್ ನೋಡೋಣ ಇವಾಗ. ಸೊ ಇದು ಬಂದು ಬ್ರೆಜಿಲಿಯನ್ ರೆಡ್ ಅಂತ. ಇದು ಒಂದು ಬ್ಯೂಟಿಫುಲ್ ವೆರೈಟಿ, ಇದು ಸ್ವಲ್ಪ ಫಾಸ್ಟ್ ವೆರೈಟಿ. ಸೊ ಇದನ್ನು ನೀವು ನೋಡ್ತಾ ಇರಬಹುದು. ಸೊ ಒಂದು ಬ್ಯೂಟಿಫುಲ್ ವೆರೈಟಿ, ಇದು ಟಚ್ ಮಾಡಬಹುದು ನೀವು ಇದನ್ನ. ಸೊ ಇದೆಲ್ಲ ಯಾವ್ದೇ ರೀತಿ ಹಾಮ್ ಆಗಲ್ಲ, ಇದೆಲ್ಲ ಯಾವುದು ಈ ತರ ಸ್ಪೈಡರ್ಸ್ ಎಲ್ಲ ಹಂಗೆ ಏನು ಆ ಥರ ಕಚ್ಚೋದು ಆ ಥರ ಪ್ರಾಬ್ಲಮ್ಸ್ ಏನು ಬರಲ್ಲ. ಓಕೆ. ಸ್ವಲ್ಪ ಇದು ಏನು ಸೈಜ್ ಇದೆ ಪ್ರೆಸೆಂಟ್ ಇವಾಗ 2 ಇಂಚ್ ಕ್ಲೋಸ್ ಟೂನು ಇದೆ ನಮ್ಮ ಹತ್ರ, 1.5 ಇಂಚ್ದು ಇದೆ. ಓಕೆ. ಇದು ಬಂದ್ಬಿಟ್ಟು 2 ಇಂಚ್ ಇರೋದು? ಇದು 1.5 ಇಂಚ್, 2 ಇಂಚ್ದು ತೋರಿಸ್ತೀನಿ. ಓಕೆ. ಸೊ ಇದಕ್ಕೆಲ್ಲ ಸೇಮ್ ಫೀಡಿಂಗ್ ಎಲ್ಲ ಸೇಮ್ ಅದೇ ಎಲ್ಲ ಮೆಥಡ್ ಸೇಮ್ ಎಲ್ಲ ಒಂದೇ ಬರ್ತದೆ ನಿಮಗೆ? ಹೌದು ಹೌದು. ಓಕೆ. ಸೊ ಇದೆಲ್ಲ ಏನು ಪ್ರೈಸಿಂಗ್ ಆಗ್ಬೋದು ಬರೋ ಇದೆಲ್ಲ? ಇದು ಬಂದು 4,500 ಇದೆ. ಬ್ರೆಜಿಲಿಯನ್ ರೆಡ್ 4,500 rupees ಇದೆ ಇದು. ಓಕೆ. ಸೊ ಅದು ಒಂದೊಂದು ಕ್ವಾಲಿಟಿ ಮೇಲೆ ಡಿಫರೆಂಟ್ ಆಗುತ್ತೆ ಅಲ್ಲ, ಅಥವಾ ಹೌದು, ಮ್ಯೂಟೇಷನ್ ಟು ಸ್ಪೀಸೀಸ್ ಡಿಫರೆಂಟ್ ಆಗುತ್ತೆ, ಸೈಜ್ ಮೇಲೇನು ಡಿಫರೆನ್ಸ್ ಆಗುತ್ತೆ. ಓಕೆ. ಆ ತರ ಇರುತ್ತೆ. ಇದು ಮೋಲ್ಟಿಂಗ್ ಮಾಡುತ್ತೆ ಅವಾಗ. ಮೋಲ್ಟಿಂಗ್ ಮಾಡಿದ ತಕ್ಷಣ ಇವ್ರದ್ದು ಸೈಜ್ ಚೇಂಜ್ ಆಗ್ಬಿಡುತ್ತೆ. ಫುಲ್ ಬಾಡಿ ಎಕ್ಸೋಸ್ಕೆಲಿಟನ್ ಹೊರಗಡೆ ಬರುತ್ತೆ, ಹೊಸದು ಇದು ಬರುತ್ತೆ. ಬಂದಿದ ತಕ್ಷಣ ನಿಮ್ಗೆ ಬಂದು ಹೊಸ ತರ ಆಗ್ಬಿಡುತ್ತೆ. ಅದು ಕಲರೇಷನ್ ಸೂಪರ್ ಆಗಿ ಕಾಣುತ್ತೆ ಅವಾಗ. ಓಕೆ. ಸೊ ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ? ಅದೇ ಬ್ರೆಜಿಲಿಯನ್ ರೆಡ್ ಅಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಅದು ತೋರಿಸ್ತೀನಿ. ಇಲ್ಲಿ ಕೂತ್ಕೊಂಡ್ಬಿಟ್ಟಿದೆ ನೋಡಿ, ಮೂಲೆ ಕೂತ್ಕೊಂಡವನೆ ನೋಡಿ, ಎಷ್ಟೇ ಚಿಕ್ಕದಾಗಿ ಕಾಣ್ತಾರೆ. ಇವನ್ ನೋಡಿ ಎಷ್ಟು ಬರೋ ಮಾಡಿದ್ದಾನೆ, ಫುಲ್ ಕಂಪ್ಲೀಟ್ ಎನ್ಕ್ಲೋಜರ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಹಿಂಗೆ ಹೋಲ್ ಮಾಡ್ಕೊಂಡು ನೋಡ್ತಿರ್ಬೋದು, ಇಲ್ಲಿ ಕೂತ್ಕೊಂಡಿದ್ದು ನೋಡಿ ಅದು. ಸೊ ಇದ್ರ ಕೆಲಸ ಒಂಥರ ಇಲಿ ತರ ಅಗ್ದುಕೊಂಡು ಹೋಗೋದು. ನೋಡಿ ಎಷ್ಟು ಇದು ಮಾಡಿದೆ, ಬರೋ ಮಾಡಿದೆ. ಈ ತರ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜ್ ತೋರಿಸ್ತಿದ್ದೀನಾ? ಹೌದು, 2 ಇಂಚ್ ನಿಯರ್ ಬೈ ಇದೆ ಇದು. 2 ಇಂಚ್. ಓಕೆ. ಇವರು ಚಿಕ್ಕದಾಗಿ ಎನ್ಕ್ಲೋಸರ್ ಇಕ್ಕಿದ್ದಾರೆ. ಸೊ ಮಿನಿಮಮ್ ಎಷ್ಟಿಗೆ ಬೇಕಾಗುತ್ತೆ ಬ್ರೋ ಇದೆಲ್ಲ? ಸೊ ಇವಾಗ ಟೆರೆಂಟುಲಾ ಏನ್ ಸೈಜ್ ಅಲ್ಲಿ ಇದೆ ನೋಡ್ಕೊಬೇಕು. ಫಾರ್ ಎಕ್ಸಾಂಪಲ್ 2 ಇಂಚ್ ಇದೆ ಅಂದ್ರೆ ಒಂದು 6 ಇಂಚ್ to 8 ಇಂಚ್ ಕೊಡಬೇಕು. 1:3 ತರ.
ಹೌದು 1:3. 1:3 1:4 1:5 ತರ. ಓಕೆ, ನೀವು ಜಾಸ್ತಿ ಸ್ಪೇಸ್ ಕೊಟ್ಬಿಟ್ರೆ ಫೀಡ್ ಹಾಕಿದ ತಕ್ಷಣ ಆ ಫೀಡ್ ಎಲ್ಲಾದ್ರೂ ಓಡ್ಬಿಡುತ್ತೆ. ಅದಕ್ಕೆ ಅಟ್ಯಾಕ್ ಮಾಡಕ್ ಕಷ್ಟ ಆಗುತ್ತೆ, ಅಟ್ಯಾಕ್ ಮಾಡಕ್ಕೆ ಕಷ್ಟ ಸ್ಟ್ರೆಸ್ ಆಗ್ಬಿಡುತ್ತೆ. ಹೌದು ಸ್ಟ್ರೆಸ್ ಆಗ್ಬಿಡುತ್ತೆ. ಓಕೆ, ವೀಕ್ಲಿ ಒನ್ಸ್ ಫೀಡ್ ತಿನ್ಬೇಕಲ್ಲ, ಸೊ ವೀಕ್ಲಿ ಒನ್ಸ್ ಫೀಡ್ ಕೊಡುವಾಗ ಆ ತರ ಈಸಿ ಆಗಿರುತ್ತೆ. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 3 ವರ್ಷ ಆಯ್ತು 5 ವರ್ಷ ಆಯ್ತಾರೆ ಎಷ್ಟು ಬೇಕಾ ಬೇಡ, ಎಷ್ಟು ದೊಡ್ಡದು ಎನ್ಕ್ಲೋಜರ್ ಬೇಕಂದ್ರೆ ಕೊಡಬಹುದು. ಸೊ ಸೈಜ್ ದೊಡ್ಡದು ಮಾಡ್ತಾ ಹೋಗ್ತಿರ್ಬೇಕು. ಹೌದು, ಇವಾಗ ಅಡಲ್ಟ್ ಆಗ್ಬಿಟ್ರೆ ಟೆನ್ಷನ್ ಏನಿಲ್ಲ, ದೊಡ್ಡದು ಕಂಟೈನರ್ ಅಲ್ಲೇ ಬಿಡಿ, ಅದು ಫುಲ್ ಹೋಗಿ ನೋಡ್ಕೊಂಡು ಆರಾಮಾಗಿ ಹಂಟ್ ಮಾಡುತ್ತೆ ಆ ತರ. ಸೊ ಮತ್ತೆ ಇದಕ್ಕೆ ವಾಟರ್ ಏನಕ್ಕೆ ಬೇಕಾಗುತ್ತೆ ಹೆಂಗ್ ಬ್ರೋ? ವಾಟರ್ ಚಿಕ್ಕದು ಕ್ಯಾಪ್ಸ್ ನೋಡಿದಾರಲ್ಲ ನೀವು, ಆ ತರ ಕ್ಯಾಪ್ಸ್ ಅಲ್ಲಿ ಸ್ವಲ್ಪ ನೀರ್ ನಾವು ಇಟ್ಬಿಡ್ತೀವಿ, ಅದು ಕುಡಿತಾ ನೀರು? ಕುಡಿಯುತ್ತೆ, ನೀರು ಕುಡಿಯುತ್ತೆ. ಸ್ಪ್ರೇ ಮಾಡ್ತೀವಿ ನಾವು ವೀಕ್ಲಿ ಒನ್ಸ್, ಕಂಪ್ಲೀಟ್ ಅರ್ಧ ಸ್ಪ್ರೇ ಮಾಡಿ ಅರ್ಧ ಸ್ವಲ್ಪ ಡ್ರೈ ಬಿಡ್ತೀವಿ. ಅವ್ರಿಗೆ ಹೆಂಗೋ ಅನುಕೂಲ ಇದೆಯೋ ಆ ತರ ಎನ್ವಿರಾನ್ಮೆಂಟ್. ಅದಕ್ಕೆ ಕೆಳಗಡೆ ಸೇಮ್ ಅದೇ ಅವಾಗ ಹೇಳಿದ್ರೆ ಕಾಕ್ರೋಚ್ ಸೇಮ್ ಇರ್ತದೆ. ಕೋಕೋಪೀಟ್ ಎಲ್ಲದಕ್ಕೂ ಇದಕ್ಕೆಲ್ಲ ಕೋಕೋಪೀಟ್ ಹಾಕ್ಬೇಕು. ಓಕೆ, ಇವೆಲ್ಲ ಬಂದ್ಬಿಟ್ಟು ಟೆರಂಟುಲಾ ಇದೆಲ್ಲ ಟೆರಂಟುಲಾ ಇನ್ಸೆಕ್ಟ್ಸ್ ಮತ್ತೆ ಇದೆಲ್ಲ ಕಾಕ್ರೋಚ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಯಾವ ತೋರಿಸಿ ಇವಾಗ?